ಅದರ ಬಗ್ಗೆ ನಾವು ಮಾತಾಡೋದಿಲ್ಲ. ಜೂಜಾಡಿದ್ದು ತಪ್ಪೇ ಅಂತ ಇದು ಪ್ರಶ್ನೆ ಇಷ್ಟೇ. ಜೂಜಾಡಿದ್ದು ತಪ್ಪಲ್ಲ. ಅಲ್ಲಿ ಹೆಂಡತಿಯನ್ನು ಪಣಕ್ಕೆ ಇಡ್ತಕ್ಕಂಥದ್ದು ಇಲ್ಲ, ಯಾರು ಕೂಡ ಮಾಡುವುದಿಲ್ಲ ಅಂತ. ಈಗ ನಳ ಮಹಾರಾಜ ಏನು ಮಾಡ್ತಾನೆ, ಅವನು ನಿನ್ನ ಹೆಂಡತಿಯನ್ನು ಪಣಕ್ಕಿಡು ಅಂತ ಕೇಳಿದ್ದಕ್ಕೆ ಅವನು ಆಟ ಬಿಟ್ಬಿಟ್ಟು ಹೊರಟು ಬಿಟ್ಟ. ನಾನು ಆ ಹೆಂಡತಿಯನ್ನು ಪಣಕ್ಕೆ ಇಟ್ಟುಕೊಳ್ಳೋದಿಲ್ಲ ಅಂತ. ಹಾಗೆ ಮಾಡಬೇಕಾಗಿತ್ತು ಧರ್ಮರಾಜ, ಅದು ಮಾಡಲಿಲ್ಲ. ಅದು ಒಂದು ತಪ್ಪಿದೆ, ಅದು ಇಲ್ಲ ಅಂತ ಹೇಳೋದಲ್ಲ. ಎಲ್ಲ ಕಡೆಗೂ ಒಂದಲ್ಲ ಒಂದು ನಕಶ್ಚಿನ್ನ ಅಪರಾಧ್ಯತೆ ಅಂತ ಮಾತಿದೆ. ಅಪರಾಧ ಯಾರು ಮಾಡುವುದಿಲ್ಲ, ಎಲ್ಲರೂ ಮಾಡ್ತಾರೆ. ಆದರೆ ನಾವು ಜೂಜ ಆಡಿದ್ದೇ ತಪ್ಪು, ಅವನು ಆ ರೀತಿ ಪ್ರತಿಜ್ಞೆ ಮಾಡಿದ್ದೇ ತಪ್ಪು ಅಂತ ಅನ್ನತಕ್ಕಂಥದ್ದು ಮಾತ್ರ ತಪ್ಪು. ಆದರೆ ಆಚಾರ್ಯರು ಈಗ ಪುರಾಣಿಕರ ಮಾತಿಗೆ ನೇರ ಉತ್ತರ ಕೊಡ್ತಾರೆ. ಪ್ರತಿಜ್ಞೆ ಮಾಡಿ ತಪ್ಪು ಅಂತಲೇ ಆಚಾರ್ಯ ಹೇಳ್ತಾರೆ. ಕಲ್ಯಾವೇಶಾತ್ ಪೂರ್ವಮೇವ ಪ್ರತಿಜ್ಞೆ ಧರ್ಮಾತ್ಮ ಅಂತ ಹೇಳಿದ್ರಿಂದ ಅದು ಪ್ರತಿಜ್ಞೆ ಮಾಡಿದ ತಪ್ಪು ಅಂತಾನೆ ಆಚಾರ್ಯ ಮಾಡಿದ್ದು ತಪ್ಪು. ಪ್ರತಿಜ್ಞೆ ಮಾಡಿ ನ್ಯಾಯವಾಗಲಿ ಅನ್ಯಾಯವಾಗಲಿ ಯಾವುದೇ ಧೈರ್ಯದಿಂದ ಮಾಡಿಬಿಟ್ಟಿದ್ದಾನೆ. ಅದು ಮಾತ್ರ. ನ್ಯಾಯವಾಗಲಿ ಅನ್ಯಾಯವಾಗಲಿ ಯಾರೇ ಕರೀಲಿ ನಾನು ಬರ್ತೇನೆ ಅಂತ ಏನು ಪ್ರತಿಜ್ಞೆ ಮಾಡಿದ್ದಾನೆ, ಹೇಳಬೇಕಾಗಿತ್ತು. ನ್ಯಾಯವಾದ ಜೂಜಾದರೆ ನಾನು ಬರ್ತೇನೆ ಅಂತ ಹೇಳಬೇಕಾಗಿತ್ತು. ಅದು ಬಿಟ್ಟು ಯಾವುದೇ ಒಂದು ಜೂಜಿಗೆ ನಾನು ಬರುವುದಿಲ್ಲ ಅಂತ ಹೇಳೋದಿಲ್ಲ ಅಂತ ಅಂದರೆ ಅದು ತಪ್ಪ. ಅದರಿಂದ ಆಚಾರ್ಯರ ಮಾತಿನಲ್ಲಿ ಆತ ಪ್ರತಿಜ್ಞೆ ಮಾಡಿದ ತಪ್ಪು ಅನ್ನೋದು ನಿರ್ವಿವಾದ. ಜೊತೆಗೆ ಅಷ್ಟೆಲ್ಲ ದ್ಯೂತದ ಬಗ್ಗೆ ಏನಾದರೂ ಇದ್ದಿದ್ರೆ ಆ ವಿದುರ ಹೋಗಬೇಕಾದ್ರೆ ವಿದುರ ನೀನು ಬರಕೂಡದು ಅಂತ ಹೇಳೋ ಮಾತಿದೆ, ಅದು ಬಹಳ ಮುಖ್ಯ. ಧೃತರಾಷ್ಟ್ರ ಕೂಡ ಹೇಳ್ತಾನೆ, ಇಲ್ಲ ದ್ಯೂತ ಧರ್ಮವಲ್ಲ ಅಂತೇಳಿ ಧೃತರಾಷ್ಟ್ರ ಕೂಡ ಹೇಳ್ತಾನೆ. ಆ ಅರ್ಥದಲ್ಲಿ ನಾವು ಯಾವುದೋ ದ್ಯೂತವನ್ನು ನೋಡಿದಂತೆ ಪಾಂಡವರ ದ್ಯೂತ ನೋಡಲಿಕ್ಕೆ ಬರೋದಿಲ್ಲ. ಅದು ಒಂದು ಕಲ್ಯಾವೇಶದಿಂದ ಪ್ರೇರಿತವಾದಂತಹ ದುಷ್ಟ ದ್ಯೂತವೇ ಹೊರತು ಅದು ತ್ಯಾಜ್ಯ ದ್ಯೂತವೇ ಹೊರತು ಗ್ರಾಹ್ಯ ದ್ಯೂತ ಅಲ್ವೇ ಅಲ್ಲ. ಆ ಅರ್ಥದಲ್ಲಿ ಆತ ವೇದದಲ್ಲಿ ಬಂದಿರೋದಾಗಲಿ ಭೀಮಸೇನರು ಅಡಿಗೆ ಮಾಡಿದ್ದಾಗಲಿ ನಾವು ಪ್ರತಿಯಾಗಿ ಏನು ಮಾಡ್ತಾ ಅವೆಲ್ಲ ದುಷ್ಟಾಂತಗಳು ಹೇಗೆ ಅಂದರೆ ಪ್ರಸಂಗ ಬಂದಾಗ ಅವು ದುಷ್ಟರನ್ನು ಹಿಡಿಲಿಕ್ಕೆ ಉಪಯೋಗವಾಗತಕ್ಕಂತಹ ಪೊಲೀಸರ ವಿದ್ಯೆಗಳಿದ್ದ ಹಾಗೆ ಹೊರತು ನಾವು ಅದರಲ್ಲಿ ಪಾಲ್ಗೊಳ್ಳಬೇಕು ಎಂಬ ಅರ್ಥದಲ್ಲಿ ಅಲ್ಲ. ಪಾಲ್ಗೊಳ್ತಕ್ಕಂಥ ಅರ್ಥದಲ್ಲಿ ನಾವದನ್ನು ತೊಗೊಂಡ್ಬಿಟ್ರೆ ಸಮಾಜ ಘಾತಕವಾಗ್ತದೆ. ಅದರಿಂದ ಈಗ ಕಳ್ತನ ಮಾಡೋದು ನಮಗೆ ಗೊತ್ತಿರಬೇಕು, ನಾವು ಕಳ್ತನ ಮಾಡಲಿಕ್ಕಲ್ಲ, ಕಳ್ಳನ್ನು ಹಿಡಿಲಿಕ್ಕೋಸ್ಕರ. ಆ ಅರ್ಥದಲ್ಲಿ ಮತ್ತು ಮಹಾಭಾರತದಲ್ಲೇ ಧರ್ಮರಾಜನ ಬಗ್ಗೆ ಕುಂತಿ ಮತ್ತು ಶಕುನಿ ಮತ್ತು ದುರ್ಯೋಧನ ಮಾತಾಡ್ತಾ ಹೇಳ್ತಾರೆ, ದ್ಯೂತಪ್ರಿಯೋ ಹಿ ಕೌಂತೇಯ ನ ಸ ಜಾನಾತಿ ದೇವಿತು. ಇದು ಶಕುನಿಯ ಮಾತು. ದ್ಯೂತ ಪ್ರಿಯವನು ಆದರೆ ಆಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಮೋಸದ ಆಟ ಆಡಲಿ ಬರೋದಿಲ್ಲ. ಅಂದರೆ ದ್ಯೂತನೇ ಬರ್ತಿರಲಿಲ್ಲ. ಆಮೇಲೆ ಅವನಿಗೆ ಏನಾಯಿತು ಅಂದರೆ ದ್ಯೂತ ಯಾಕೆ ಬರ್ತಿರಲಿಲ್ಲ ಅಂದರೆ ಬರೋದು ಅಗತ್ಯ ಇರಲಿಲ್ಲ ಕೂಡ. ಇವತ್ತು ಕೆಲವು ವಿದ್ಯೆ ಬರೋದಿಲ್ಲ ಅಂದರೆ ದೋಷ ಅಲ್ಲ, ಗುಣ ಅದು. ಆದರೆ ಧರ್ಮರಾಜನಿಗೆ ಬಲರಾಮ ದೇವರ ಪ್ರಸಂಗ ನೋಡೋಣ. ಇದೇ ದೃಷ್ಟಿ ಇದ್ದರೆ ಅವರು ಬಲರಾಮನು ದ್ಯೂತ ಆಡ್ತಾರೆ ರುಕ್ಮಿಣಿ ಜೊತೆಗೆ, ಸೋತು ಬಿಡ್ತಾರೆ. ಬಲರಾಮ ದೇವರು ಸೋತು ಬಿಟ್ಟಿದ್ದಾರೆ. ಆದರೆ ಅವರು ದ್ಯೂತ ಅಪಹಾಸ್ಯ ಮಾಡ್ತಾನೆ. ಅವನು ರುಕ್ಮಿ ಮತ್ತು ಅವನು ಸಹಚಾರ ಅಪಹಾರ ಮಾಡಿದಾಗ ಎಲ್ಲರೂ ಆಟ ಕಲ್ತು ಬಿಡ್ತಾರೆ. ಅವರು ಬಲರಾಮ ದೇವರು ಸೋಲುವುದು ಇಲ್ಲ ಮೊದಲು ಸೋಲ್ತಾರೆ, ಆಮೇಲೆ ಕಲ್ತು ಬಿಡ್ತಾರೆ. ಆಟ ಕಲ್ತು ಬಿಟ್ಟು ಗೆದ್ದು ಬಿಡ್ತಾರೆ. ಮೊದಲು ಸೋಲ್ತಾರೆ, ಆಮೇಲೆ ಗೆದ್ದು ಬಿಡ್ತಾರೆ. ಅಂದರೆ ಅದೇನಾದರೂ ಅದು ತಪ್ಪು ಅಲ್ಲ. ಇಲ್ಲ, ಬಲರಾಮ ದೇವರು ಸೋತಿದ್ದಾರೆ ಅಂತ ಹೇಳೋದಲ್ಲ. ಮೊದಲು ಭಾಗವತ ಸ್ಪಷ್ಟ ಇದೆ. ಮೊದಲು ಬಲರಾಮ ದೇವರಿಗೆ ಆಟ ಬರೋದಿಲ್ಲ. ಅವರಿಗೆ ಬಲರಾಮ ದೇವರು ಇಲ್ಲ, ಭಾಗವತ ನೋಡಿ ಆಟ ಬರೋದಿಲ್ಲ. ಅವಾಗ ಏನು ಮಾಡ್ತಾನೆ ಅಂದರೆ, ಇಲ್ಲ ನಾನು ಹೇಳ್ತೀನಿ, ವಾಕ್ಯ ತೋರಿಸ್ತೀನಿ. ಆಮೇಲೆ ಏನು ಮಾಡ್ತಾನೆ ಅವನು, ಬಲರಾಮ ದೇವರು ಗೆಲ್ತಾರೆ. ಮೊದಲು ಸುಮ್ಮನೆ ಇರ್ತಾರೆ ಅವರು. ಯಾವಾಗ ಗೆದ್ದಾಗಲೂ ಸೋತರು ಅಂತ ಹೇಳ್ತಾರಲ್ಲ, ಅವಾಗ ಸಿಟ್ಟು ಬರುತ್ತಾರೆ. ಅದನ್ನು ರಿಪೀಟ್ ಮಾಡ್ತಾ ಹೋಗ್ತಾನೆ. ಮತ್ತೆ ಸೋಲೋದೇ ಇಲ್ಲ ಬಲರಾಮ ದೇವರು. ಆಗ ಅವ್ರಿಗೆ ಸಿಟ್ಟು ಬಂದು ಹೊಡಿತಾರೆ. ಅಂದರೆ ದ್ಯೂತ ಏನಾದ್ರು ಧರ್ಮವಾಗಿದ್ದಿದ್ರೆ ದ್ಯೂತರ ಹೇಳೋದಾಗಲಿ ಧೃತರಾಷ್ಟ್ರ ಹೇಳೋದು ಅವರಿವರೇ ಆತಕ್ಕೆ ಸ್ವತಃ ತಂದೆ ಧೃತರಾಷ್ಟ್ರ ಹೇಳ್ತಾನೆ ಅದು ಅನ್ಯಾಯ ಮಾಡಿಕೊಡೋದು ಅಂತ ಹೇಳ್ತಾನೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಧರ್ಮರಾಜನಿಗೆ ಮಾಡಿದ್ದು ತಪ್ಪೇ. ಆಚಾರ್ಯ ಹೇಳಿದ ಇದು ಕಲ್ಯಾವೇಶದಿಂದ ಪ್ರತಿಜ್ಞೆ ಮಾಡಿರೋದ್ರಿಂದ ಮಾಡಿದ್ದು ಖಚಿತವಾದ ತಪ್ಪು. ಅಂಥ ಪ್ರತಿಜ್ಞೆ ಮಾಡೋದು ಬುದ್ಧಿ ಯಾಕೆ ಬರುತ್ತೆ ಅಂದರೆ, ಕೆಲವು ಒಂದು ಮಾತು ಹೇಳಿದ್ರು, ಅದನ್ನು ಒಪ್ಪಬೇಕು ನಾವು. ಏನು ಅಂದರೆ, ರಾಜನಾದವನು ಬಂದು ಯಾರು ದ್ಯೂತಕ್ಕೆ ಬಾ ಅಂತ ಕರೀತಾರ? ಈ ಒಂದು ಮಾತಿನ ಹಿನ್ನೆಲೆ ಒಂದು ಧೈರ್ಯ ಇದೆ. ರಾಜನಾದವನು ಕರೆಯೋದು ಭಾರಿ ಕಷ್ಟವಾದ ಮಾತು. ನಾನು ಹೇಳೋದು, ಮೋಸದ ಜೂಜಿಗೆ ಯಾರೂ ಕರೀಲಿಲ್ಲ. ಅಲ್ಲ, ಯಾವ ಜೂಜಿಗೂ ಕರೆಯೋದು ಕಷ್ಟ. ಜೂಜಿಗೆ ಕರೀಬಹುದು, ಭಾರಿ ದೊಡ್ಡವರನ್ನು ಹೋಗಿ ಕರಿಯಕ್ಕೆ ಬರೋ ದೊಡ್ಡವರನ್ನ ಸಾಮಾನ್ಯರು ಹೋಗಿಬಿಟ್ಟು ಆಟಕ್ಕೆ ಬರ್ತೀರಾ ಅಂತ ಕರೆಯೋದು ಭಾಳ ಧರ್ಮ. ಇವತ್ತು ಸಾಗುಳ್ಳಂಥವ್ರನ್ನ ಕಾಫಿ ತಗೋತೀರಾ ಅಂತ ಕೇಳೋಕ್ಕಾಗ್ತದ? ಸಾಧ್ಯ ಇಲ್ಲ. ಇದು ನಾನು ವಿರಾಟ ನಗರದಲ್ಲಿ ಇದು ವಿರಾಟ ರಾಜ ಇದು ಧರ್ಮರಾಜನ ಮುಂದೆ ಆಟ ಆಡ್ತಾನೆ. ಇಡೀ ದಿವಸ ಆಟ ಆಡ್ತಾನೆ. ಹೌದು, ನಿಜ. ಇದು ಪ್ರತಿಷ್ಠೆಯ ಆಟ ಅಂತ ತಾನೇ ಅದು. ಇದು ಧರ್ಮ ತಾನೇ, ಅಧರ್ಮನಾ? ಅಧರ್ಮ ಅಂತ ಹೇಳಲಿಕ್ಕೆ ಬರೋದಿಲ್ಲ. ವಿರಾಟ್ ರಾಜ ಧರ್ಮರಾಜನೊಂದಿಗೆ ಜೂಜಾಡ್ತಾನೆ. ಇಡೀ ದಿವಸ ಆಟ ಆಡ್ತಾನೆ. ಕೋಪದಿಂದ ಒಂದು ಕಡೆಯಲ್ಲಿ ಏನು ಮಾಡ್ತಾನೆ, ತಲೆಗೆ ನಿಮ್ಮ ಮಾತಿನಲ್ಲೇ ಉತ್ತರ ಇದೆ ಅದಕ್ಕೆ. ಅದು ಚಟ ಆಗಿತ್ತು ಅವನಿಗೆ. ವಿರಾಟ್ ರಾಜನ ದೋಷ ಅದು. ವಿರಾಟ್ ರಾಜನಿಗೆ ಚಟ ಆಗಿತ್ತು.
ಧರ್ಮರಾಜ ಏನ್ ಮಾಡ್ದ ಅಂದ್ರೆ ಹಾಗೆ ಹೇಳಿ. ತಾನೀಗ ಬೃಹದರ್ಶಿ ಆಚಾರ ಬರೀತಾರೆ ಚಟ ಆದರೆ ಅಲ್ಲಲ್ಲ ಅಕ್ಷಾಸಕ್ತೋ ಬಭೂವಃ. ಯಾತಕ್ಕೆ ಅಂದ್ರೆ ಬೃಹದಶ್ವರಿಂದ ಏನು ಕಲ್ತಿರ್ತಾನಲ್ಲ ಮುಂದೆ ಉಪಯೋಗಕ್ಕೆ ಬರುತ್ತೆ ಅಂತ ಸಹಕರಿಸಿದೇನೆ ಹೊರತು ಆದ ವಿರಾಟ್ ರಾಜನ ತಪ್ಪು ಅಂತ ಹೇಳ್ತಾನೆ ಇರ್ತಾನೆ. ಹೇಗೆ ಮಾಡಿಕೊಡ್ದೆ ನೀನು, ಧರ್ಮರಾಜ ಹೀಗೆ ಮಾಡಿ ವನವಾಸಕ್ಕೆ ಹೋದ, ಈ ಮಾಡಿಕೊಡ್ದು ಅಂತ ಹೇಳ್ತಾನೆ ಆಟ ಆಡ್ತಿರ್ತಾರೆ. ಆದ್ದರಿಂದ ವಿರಾಟ್ ರಾಜನ ಚಟ ಅದೊಂದು ದೋಷನೇ, ಆ ಬಗ್ಗೆ ಸಂಶಯವೇ ಇಲ್ಲ. ವಿರಾಟ್ ರಾಜನ ಮಾಡಿದ್ರ ದ್ಯೂತದಲ್ಲಿ ಯಾವ ಧರ್ಮದ ಅಂಶನೂ ಇಲ್ಲ. ಧರ್ಮರಾಜ ಖಂಡಿತವಾಗಿಯೂ ಕೂಡ ಅಧರ್ಮ ಮಾಡಿಸೋದಿಲ್ಲ. ಹೇಳಿದ ವಿರಾಟ್ ರಾಜನನ್ನು ಆಶ್ರಯಿಸಿ ಅವನಿಗೆ ತಾನು ಪ್ರೀತಿಯಿಂದ ಸ್ನೇಹದಿಂದ ಜೊತೆಗಿದ್ದು ಏನು ಅವನಿಗೆ ಮನೋರಂಜನೆ ಕೊಡ್ತಾ ಇದ್ದಾನೆ. ಅದನ್ನು ಅಧರ್ಮ ಅಂತ ಮಾತ್ರ ತಾವು ಹೇಳಿದ ಹಾಗೆ ಅಕ್ಷ ದೋಷ, ಅಕ್ಷ ಆಡುವುದೇ ದೋಷ. ಆದರೂ ವಿನೋದ ರೂಪದಿಂದ ಅಕ್ಷ ಆಡ್ತಕ್ಕಂಥದ್ದು ದೋಷ ಅದು ಅಷ್ಟೇ ಅಷ್ಟೇ. ಅದರಲ್ಲೂ ಸನ್ಯಾಸಿಗಳಾಗಿರ್ತಕ್ಕಂತಹ ಕಂಕ ಭಟ್ರು ಕೂಡ ತಾವು ಆಟ ಆಡ್ತಾ ಇದ್ರು. ಅಂದ್ರೆ ಅದನ್ನು ಯಾರು ಕೂಡ ದೋಷ ಅಂತ ಆಕ್ಷೇಪ ಮಾಡಿಲ್ಲ, ಆ ಕಾಲದಲ್ಲಿ ಆಕ್ಷೇಪ ಮಾಡಲಿಲ್ಲ. ಆದರೆ ಪ್ರಭಂಜನಾಚಾರ್ಯ ವಿಭೂತಿ ರೂಪ ಬೇರೆ ಇದೆ. ಪ್ರಭಂಜನಾಚಾರ್ಯ ಹೇಳುವುದರಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಈ ಧರ್ಮರಾಜ ಮಾಡಿರುವ ಪ್ರತಿಜ್ಞೆ ಅದು ಅಧರ್ಮಪೂರಿತವಾಗಿಯೇ ಇತ್ತು, ವಸ್ತುತಃ ದುಷ್ಟವಾದ ಪ್ರತಿಜ್ಞೆಯನ್ನೇ ಮಾಡಿದ್ದಾನೆ ಅಂತ. ಅಂಥದ್ದು ಕೂಡ ಕಲ್ಯಾವೇಶದಿಂದ ನಡೆದಿದೆ ಅನ್ನೋದು ಪುರಾಣಿಕರು ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿ ನಂದು ಒಂದು ಸುಮ್ಮನೆ ವಿವೇಚನೆ ಇದೆ, ಅದೊಂದು ತಾವು ಖಂಡಿಸ್ಬೋದು. ನನ್ನ ಭಾವ ಹೀಗಿದೆ, ಒಟ್ಟು ಧರ್ಮರಾಜ ಅಂಥ ಪ್ರತಿಜ್ಞೆಯನ್ನು ಯಾಕೆ ಮಾಡಿದ ಅಂತ ಅವನ ವ್ಯಕ್ತಿತ್ವವನ್ನು ನಾವು ಗಮನಿಸುವಾಗ ಎಲ್ಲೂ ರಕ್ತಪಾತ ಆಗಬಾರ್ದು ಅನ್ನೋದು ಮೂಲ ಉದ್ದೇಶದಿಂದ ಇಂಥ ಪ್ರತಿಜ್ಞೆಗಳು ಆತನಲ್ಲಿ ಬಂದಿದ್ದಾವೆ. ಆದ್ದರಿಂದ ನಾನು ಯಾರು ಏನು ಕೇಳಿದರೂ ನಾಸ್ತಿ ಅಂತ ಹೇಳಲಾರೆ ಅಂತ ಹೇಳಿದ್ದು ಅವತ್ತು ಶಿಶುಪಾಲನ ಹನನಾದಂಥ ಸಂದರ್ಭದಲ್ಲಿ ಈ ರಕ್ತಪಾತದ ಫಲ ಏನು ಅಂತ ಕೇಳಿದಾಗ, ಇನ್ನು ಮುಂದಕ್ಕೆ ನಿನ್ನ ಕಾರಣದಿಂದಾಗಿ ಬಹಳಷ್ಟು ರಕ್ತಪಾತವಾಗ್ತದೆ ಅಂತ ತಿಳಿಸಿದಾಗ, ಇನ್ನು ನನ್ನಿಂದಾಗಿ ಯಾವ ಗಲಾಟೆ ಆಗಬಾರ್ದು ಅಂತ ಹೇಳಿ ಯಾವುದೇ ಸ್ಥಿತಿ ಬಂದರೂ ನಾಸ್ತಿ ಅಂತ ಹೇಳುವುದಿಲ್ಲ ಅನ್ನೋ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದ. ಈ ಅದರಿಂದಲೇ ಎಲ್ಲ ಆಯಿತು. ಆ ನಾಸ್ತಿ ಆದರೆ ಅವನ ವ್ಯಕ್ತಿತ್ವವನ್ನು ನಾವು ಗಮನಿಸಿದರೆ ಇದು ಏನು ರಕ್ತಪಾತ ಆಗಬೇಕಾದ್ರೆ ದುರ್ಯೋಧನ ಮತ್ತು ನಮ್ಮಲ್ಲಿ ಯುದ್ಧ ಆಗಬೇಕು ಅನ್ನೋದು ಅವನ ಮನಸ್ಸಿನಲ್ಲಿ ದೃಢವಾಗಿತ್ತು. ಅದನ್ನು ನಿಲ್ಲಿಸುವುದಕ್ಕೆ ಎಷ್ಟು ಸಾಧ್ಯ ಅಷ್ಟು, ಕೊನೆಗೆ ದ್ರೌಪದಿಯನ್ನು ಪಣಕ್ಕಿಡು ಅಂತ ಹೇಳಿದಾಗಲೂ ಇಲ್ಲ ಅಂತ ಹೇಳಿದರೆ ಮತ್ತೆ ಏನೋ ಯುದ್ಧ ಆಗ್ತದೆ. ಈಗ ಪಣಕ್ಕಿಟ್ರೆ ಸದ್ಯಕ್ಕಂತೂ ತಪ್ಪಿಸಿಕೊಳ್ಬಹುದು ಅಂತ ಈ ಭಾವದಿಂದ ಅದನ್ನೇ ನಾವು ಆವೇಶ ಅಂತ ಹೇಳ್ತೇವೆ. ತಪ್ಪಾದರೂ ಕೂಡ ಅದರಲ್ಲಿ ಒಂದು ಸರಿ ಇದೆ ಅಂತ, ಆ ತಪ್ಪಿನ ಹಿನ್ನೆಲೆಯಲ್ಲಿ ಒಂದು ಭಾವ ಇದೆ. ಏನಾದರೂ ಆಗಲಿ ಹೊಡೆದಾಟ ಬಡಿದಾಟ ಆಗದೇ ಇರುವ ಹಾಗೆ, ಅಣ್ಣ ತಮ್ಮಂದರು ಉಳಿಯುವ ಹಾಗೆ, ಭೀಷ್ಮ ದ್ರೋಣಾದಿಗಳು ಹಾಗೆ ಇರುವ ಹಾಗೆ ಆಗಬೇಕು. ಅದಕ್ಕೆ ಏನನ್ನು ಬೇಕಾದರೂ ತ್ಯಜಿಸ್ಲಿಕ್ಕೆ ಸಿದ್ಧ, ಅಧರ್ಮ ಆದರೂ ತೊಂದರೆ ಇಲ್ಲ ಅನ್ನೋ ಒಂದು ಭಾವದಿಂದ ಆತ ಮುಂದುವರೆದಿದ್ದಾನೆ. ಆದರೆ ಆಚಾರ್ಯರು ಈ ಮಾತನ್ನು ಒಂದು ಸರ್ತಿ ಅಲ್ಲ 2 ಸರ್ತಿ ಹೇಳ್ತಾರೆ. ಭೀಮಸೇನ ದೇವರ ಬಾಯಲ್ಲಿ ಹೇಳಿಸ್ತಾರೆ, ಇನ್ನು ಆ ದ್ಯೂತ ಆಡಿದ್ದೇ ಅಧರ್ಮ. ಅದನ್ನು ನಮ್ಮ ನಿರ್ಣಯಕ್ಕೆ ಅವಕಾಶ ಇಲ್ಲ. ಇಲ್ಲಿ ಆಚಾರ್ಯ ನಿರ್ಣಯ ಮಾಡಿ ಆಗಿದೆ. ಕಲ್ಯಾವೇಶದಿಂದ ಪ್ರತಿಜ್ಞೆ ಮಾಡಿದೆ ಅನ್ನೋದು ಒಂದು ಸರ್ತಿ ಹೇಳೋದು ಅಷ್ಟೇ ಅಲ್ಲ, ಮುಂದೆ ವನಪರ್ವದಲ್ಲಿ ಹೇಳಬೇಕಾದ್ರೆ ರಾಜ ಆಡಿದ್ದು ರಾಜನಂತ ಲೋಕಗುರು ಅವನು ದ್ಯೂತ ಆಡೋದು ಅಧರ್ಮ, ಅದೊಂದು ಸ್ಪಷ್ಟ ಹೇಳ್ತಾರೆ. ಆ ಅರ್ಥದಲ್ಲಿ ನಾವು ತಗೊಳ್ಳೋದಕ್ಕೆ ಬರೋದಿಲ್ಲ. ಅದು ಹೇಳ್ತೇವೆ, ಬಹಳ ಸುಲಭ. ಅದು ಅಕ್ಷಯ ದಿವ್ಯತೆ ಅಂದ್ರೇನು, ನೀವು ವಿನೋದದ ಮಾತು ಹೇಳಿದ್ರಲ್ಲ, ಅದು ಪರಿಜ್ಞಾನಕ್ಕಷ್ಟೇ. ಪರಿಜ್ಞಾನ ವೇದದಲ್ಲಿ ಅಕ್ಷಯ ದಿವ್ಯತೆ ರಾಜನ್ಯಂ ಅನ್ನೋ ಸಂದರ್ಭವೇ ಅಕ್ಷವೇದನವನ್ನು ಒಪ್ಪಿಕೊಳ್ಳುವ ಸಂದರ್ಭ. ಅದೇ ಮುಂದಿನ ಸೂಕ್ತದಲ್ಲಿ ಅಕ್ಷೈರ್ಮಾದಿ ಈ ವ್ಯಕ್ತಿದ ಎರಡೂ ಇದೆ. ಅಕ್ಷಯ ಮಾದಿವ್ಯನೂ ಇದೆ, ಅಕ್ಷಯ ದಿವ್ಯ ಅಂತಲೂ ಇದೆ. ಆದ್ರಿಂದ ವ್ಯವಸ್ಥೆ ಏನು ಮಾಡಬೇಕು ಅಂದ್ರೆ ಧರ್ಮ ಜೂಜ ಆಡ್ಬೇಕು, ಅಧರ್ಮ ಜೂಜ ಆಡಬಾರ್ದು, ಇಷ್ಟೇ. ಹಾಗಲ್ಲ, ಅದು ಇವನು ಏನು ಪ್ರತಿಜ್ಞೆ ಮಾಡಿದ್ದು ಏನು ಅಂತಂದ್ರೆ, ನಾನು ಯಾರಾದ್ರೂ ಕರೆದ್ರೆ ಅದು ಆ ಅರ್ಥದಲ್ಲಿ ಅರ್ಥ ಅಲ್ಲ. ನಾನು ಹೇಳಬಿಟ್ಟು ಒಂದು ಮಾತನ್ನು ಗಮನಿಸಿದರೆ ವಾಸಿ, ನಾವು ನಮ್ಮ ನಿರ್ಣಯ ಯಾವಾಗಲೂ ಕೂಡ ಆಚಾರ್ಯ ನಿರ್ಣಯಕ್ಕೆ ಅನುಗುಣವಾಗಿದ್ದಾಗ ಅದಕ್ಕೆ ಅರ್ಥ ಬರ್ತದೆ. ಇಲ್ಲದವ್ರು ಏನಾಗ್ತದೆ ಅಂದರೆ ಎಂಡ್ಲೆಸ್ ಆಗಿ ವಾದ ನಡೆಯುತ್ತದೆ. ಇಲ್ಲಿ ಬಂದರೆ ಆಚಾರ್ಯ ಸ್ಪಷ್ಟ ನಿರ್ಣಯ ಕೊಟ್ಟ ಮೇಲೆ ಧರ್ಮರಾಜನ ದ್ಯೂತ ಅಧರ್ಮ ಅಂತ ತೀರ್ಮಾನ ಮಾಡಿ ಆಚಾರ್ಯ ತೀರ್ಮಾನ ಮಾಡಿ ಆಗಿಬಿಟ್ಟಿದೆ. ಅದು ಧರ್ಮರಾಜನ ದ್ಯೂತ ಅಧರ್ಮ. ಹೌದು, ದ್ಯೂತ ಸಾಮಾನ್ಯವನ್ನು ಅಧರ್ಮ ಅಂತ ಆಚಾರ್ಯ ನಿರ್ಣಯಿಸಿಲ್ಲ. ನೀವು ಇರಲಿಲ್ಲ, ಪ್ರಶ್ನೆ ಬಂದಿರೋದು ದ್ಯೂತದ ಬಗ್ಗೆ ಮಾತಾಡ್ತಾ ಇಲ್ಲ ನಾವೀಗ. ಧರ್ಮರಾಜ ದ್ಯೂತ ಆಡಿದ್ರ ಬಗ್ಗೆನೇ ಮಾತಾಡ್ತಾ ಇರೋದು. ಅದನ್ನು ಆಚಾರ್ಯ ತಪ್ಪು ಅಂತ ಹೇಳ್ಬಿಟ್ಟಿದ್ದಾರೆ. ಧರ್ಮರಾಜ ಆಚಾರ್ಯ ತೀರ್ಮಾನ ಮಾಡಿದ ಮೇಲೆ ದ್ಯೂತದ ಬಗ್ಗೆ ಪ್ರವಚನ ನಡೆದಿಲ್ಲ, ಇಲ್ಲಿ ವಾದವನ್ನು ಹೊಡೆದಿಲ್ಲ. ದ್ಯೂತದ ವಿಷಯ ಅಪ್ರಸಕ್ತ. ಧರ್ಮರಾಜ ಮಾಡಿದ ಪ್ರಸಕ್ತ ಹೋದೋ ಅಲ್ವೋ ಆಚಾರ್ಯ ನಿರ್ಣಯ, ನಮ್ಮ ವಾದಕ್ಕೆ ಅವಕಾಶವೇ ಇಲ್ಲ. ತಪ್ಪು ಅಂತ 2 ಸರ್ತಿ ಆಚಾರ್ಯ ಹೇಳ್ತಾರೆ, ನಿರ್ಣಯ ಆಯ್ತು ಅಲ್ಲಿಗೆ. ವೇದದಲ್ಲಿ ಹೇಳಿದ್ದು ಇನ್ನೇನು ಹೇಳ್ಬೋದು? ಕೊನೆಗೆ ಧರ್ಮರಾಜ ಮಾಡಿದ ತಪ್ಪೋ ಸರಿ ಅಂತ ಕೊನೆಗೆ ಹೇಳೋದಕ್ಕೆ ಹೊರಟ್ರೆ ಬಹಳ ಸುಲಭ ಉತ್ತರ. ನಾವೇನಾದ್ರು ಭೀಮಸೇನವ್ರ ಪ್ರಶ್ನೆ ಕೇಳಿದರೆ ಭಾರಿ ಸಮರ್ಥನೆ ಮಾಡಬೇಕು. ಅವರೆಲ್ಲ ಅನ್ಯ ಭಾಗವತತ್ವೇಪಿ ಚಿನ್ನ ಧರ್ಮ ಕ್ವಚಿತ್ ಆದ್ದರಿಂದ ಅಧರ್ಮ ಅಂತ ಒಪ್ಪೋಣ, ತಪ್ಪೇನಿದೆ ಅದರಲ್ಲಿ? ಧರ್ಮ ಮಾಡಿ ತಪ್ಪೇನೆ, ನಾವು ಸಮರ್ಥನೆ ಮಾಡೋಕ್ಕೆ ಕಾರಣನೇ ಇಲ್ಲ.
ಆ ಅರ್ಥದಲ್ಲಿ ಸುಲಭ. ಇನ್ನೊಮ್ಮೆ ದ್ಯೂತಕ್ಕೆ ಯಾಕೆ ಕರೆದ ಅಂತ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಅಕ್ಷಯ ದಿವ್ಯತೆ ಅನ್ನೋದಕ್ಕೆ ನಾವು ದ್ಯೂತ ಆಡಬೇಕು, ಮುಂದೆ ದ್ಯೂತ ಆಡಬಾರದು ಅಂತ ಮಾಡಿದ್ದಲ್ಲ. ಅಕ್ಷಯ ದಿವ್ಯತೆ ಅನ್ನೋದಕ್ಕೆ ಮುಂದೆ ರಾಜನ್ಯಂ ಜಿನಾತಿ ಅಂತಲೂ ಉಂಟು. ಅಂದ್ರೆ ಅಕ್ಷಯ ದಿವ್ಯತೆ ಅಂದ್ರೆ ಅಕ್ಷೋಹಿಣಿ ಸೇನೆ ಜೊತೆಗೆ ಕ್ರೀಡೆ ಆಡಬೇಕು. ಅದು ವೇದ ಮಂತ್ರಗಳ ವೇದ ಮಂತ್ರವೇ ಮೀಮಾಂಸಾದಲ್ಲಿ ಅದರ ಉಲ್ಲೇಖ ಬಂದಿದೆ ಗೊತ್ತದು. ಆದರೂ ಕೂಡ ಮುಂದೆ ಅದು ಆಡಬಾರದು ಅಂತಲೂ ಹೇಳ್ತಾರಲ್ಲ. ವಿರೋಧ ಬಂದಾಗ ರಾಜನ್ಯಂ ಜಿನಾತಿ ಅಂತ ಮುಂದುಂಟು ನೋಡಿ. ಈಗ ಅದು ಈ ರಾಜಸೂಯ ಯಾಗದ ಒಂದು ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆಯಲ್ಲಿ ಇಂದಿಗೂ ಕೂಡ ಅಂದರೆ ಆ ರಾಜಸೂಯ ಯಾಗ ಮಾಡ್ತಕ್ಕಂಥವರು ಒಂದು ದ್ಯೂತ ಆಡ್ತಾರೆ ಅಂತ ಒಂದು ವಿನೋದಕ್ಕಾಗಿ ಆಟ ಆಡ್ತಾರೆ. ಅಂದರೆ ಈಗ ಈ ಇಸ್ಪೀಟ್ ಆಡೋದು ಇದೆಲ್ಲ, ಇಸ್ಪೀಟ್ ಆಡೋದು ಅದು ತಪ್ಪೇ, ಆದರೆ ವಿನೋದಕ್ಕಾಗಿ ಆಡಿದ್ರೆ ತಪ್ಪೇನೆ. ಆಚಾರ್ಯ ಒಂದು ನಿಮಿಷ, ಈಗ ನೀವು ಹೇಳಿದ್ದೆ ಎಲ್ಲ ಅಂಗೀಕಾರ ಮಾಡಿದ್ದೇವೆ ನಾವು. ಈಗ ಧರ್ಮರಾಜನ ಪಾತ್ರ ಬರೆದವರು ನೀವೇ, ಅದನ್ನು ಅನೇಕ ಪ್ರಮಾಣಗಳಿಂದ ಸಮರ್ಥನೆ ಮಾಡಿದಿರಿ. ಈಗ ಬೃಹದಶ್ವ ಮುನಿಗಳು ಕೂಡ ನೀನು ಕಪಟದ ದ್ಯೂತ ಮಾಡಲಿಕ್ಕೆ ಹೋಗಲಿಲ್ಲ, ಪ್ರತಿಜ್ಞೆ ಮಾಡಿಕೊಂಡು ನಿನ್ನಲ್ಲಿ ವಿಫಲನಾದಿ, ಇದನ್ನು ಸರಿ ಮಾಡಿಕೊ, ಆವಾಗ ಧರ್ಮಕ್ಕೆ ಜಯ ಸಿಗುತ್ತೆ ಅನ್ನೋ ಭಾವನೆಯಿಂದ ಹೇಳಿಕೊಟ್ಟಿದ್ದಾರೆ. ಅಂದರೆ ಒಬ್ಬ ಜ್ಞಾನಿಗಳಾಗಿ ಉಪದೇಶ ಮಾಡ್ತಾ ಇದ್ದಾರೆ ಅಂದರೆ ಅದು ದ್ಯೂತ ಪ್ರಸ್ತುತ. ಈಗ ದ್ಯೂತ ಕ್ಷತ್ರಿಯರಿಗೆ ಅಪ್ರಸ್ತುತ ಅಂತ ಪ್ರತಿಪಾದನೆ ಮಾಡ್ತಾ ಹೋದರೆ ಆ ಮೃಗಬೇಟೆಯು ಕೂಡ ಅಪ್ರಸ್ತುತ ಅಂತ ಆಗುತ್ತೆ. ವಿನೋದಕ್ಕೋಸ್ಕರ ಒಂದು ಪ್ರಾಣಿ ಹಿಂಸೆ ಮಾಡೋದು ಯಾಕೆ? ಇದೆಲ್ಲ ಅನಗತ್ಯವಾದದ್ದು ಕ್ಷತ್ರಿಯರಿಗೆ. ಸುಮ್ಮನೆ ಹೋಗಿ ಬೇಟೆಗೋಸ್ಕರ ಇವತ್ತು ಹಂಟಿಂಗ್ ಅನ್ನೋದು ದೊಡ್ಡ ಕೇಸ್ ಆಗ್ತಾ ಇದೆ. ಬಾಂಬೆಯಲ್ಲೆಲ್ಲ ದೊಡ್ಡ ಒಂದು ವಿನೋದಕ್ಕೋಸ್ಕರ ಕೃಷ್ಣ ಮೃಗಕ್ಕೆ ಬಾಣ ಹೊಡೆದ ಅನ್ನೋದು ದೊಡ್ಡ ಒಂದು ಅಫೆನ್ಸ್. ಅದು ಆ ರೀತಿ ಬೃಹದಶ್ವ ಮಹರ್ಷಿಗಳು ಏನು ಅಕ್ಷ ಹೃದಯ ಹೇಳಿಕೊಟ್ರು, ಅದು ಕಪಟ ದ್ಯೂತವನ್ನು ಹೇಳಿಕೊಟ್ರು ಅನ್ನೋದನ್ನು ಹೇಗೆ? ಹಾಗೇನಿಲ್ಲ. ಅಕ್ಷ ಹೃದಯ ಹೇಳಿಕೊಟ್ಟಿದ್ದು. ಇನ್ನು ಮೇಲೆ ಶಕುನಿ ಕರೆದರೂ ಕೂಡ ನೀನು ಸೋಲಬಾರದು. ಆಚಾರ್ಯ, ಇದಕ್ಕೆ ತುಂಬಾ ಮಹಾಭಾರತಲ್ಲೇ ಪ್ರಮಾಣ ಇದೆ. ಈಗ ಋತುಪರ್ಣ ರಾಜನ ಇದು ನಳಚರಿತ್ರೆಯಲ್ಲೂ ಕೂಡ ಅವನು ಆ ಅಕ್ಷವಿದ್ಯೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದ, ಮತ್ತೆ ಆ ವಿದ್ಯೆಯನ್ನು ಸರಿ ಮಾಡಿಕೊಂಡ, ಮತ್ತೆ ಅದಕ್ಕೆ ಹೋದ. ಅದು ವಿನೋದಕ್ಕೋಸ್ಕರ ಆಟ ಆಡ್ತಾ ಇದ್ರು ಅನ್ನೋದರಲ್ಲಿ ತುಂಬ ಪ್ರಮಾಣಗಳು ಮಹಾಭಾರತದಲ್ಲಿ ನಮಗೆ ಸಿಗುತ್ತೆ. ಈಗ ಒಂದು ಅಂಶದಲ್ಲಿ ಈಗ ಪ್ರಬಂಧನಾಚಾರ್ಯ ಹೇಳಿದ್ದು, ಅವ್ರು ಹೇಳಿದ್ದು ಇವರಿಬ್ಬರು ಋಷಿಗಳೇ ನಮ್ಮ ಪಾಲಿಗೆ. ಇವರು ಹೇಳಿದ್ದು ಆಚಾರ್ಯರ ನಿರ್ಣಯಕ್ಕೆ ವಿರೋಧ ಬರಬಾರದು ಅಂತ. ಆಚಾರ್ಯ ನಿರ್ಣಯದಲ್ಲಿ ವಿರೋಧಿಸಿದ್ದು ಯಾವುದನ್ನಾದರೆ ಅವನ ಅಧರ್ಮದಿಂದ ಯುದ್ಧಕ್ಕೆ ಹೋಗಿದ್ದನ್ನು ವಿರೋಧಿಸಿದ್ದು. ಇನ್ನು ಸಾಮಾನ್ಯವಾದ ಒಂದು ದ್ಯೂತ ಕ್ರೀಡೆ ಅನ್ನೋದು ಒಂದು ವ್ಯಸನಿತಯ ಏನು ಮಾಡ್ತಾರೆ ಅದು ಧರ್ಮ ಅನ್ನೋದನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ. ನಾನು ಕೇಳ್ತಾ ಇರೋ ಪ್ರಶ್ನೆ ಏನು ಅಂದರೆ, ಪುನರ್ದ್ಯೂತದ ಪ್ರಸಂಗ, ಇಂಥ ಪ್ರಸಂಗದಲ್ಲಿಯೂ ಕೂಡ ಇಷ್ಟೆಲ್ಲ ಅರ್ಥ ಮಾಡಿಕೊಂಡು ತಪ್ಪು ಆದ ಮೇಲೆ ಈಗ ಕೆಟ್ಟ ಪ್ರತಿಜ್ಞೆ ಮಾಡಿಕೊಂಡು, ಆವಾಗ ರಾಮವಿಟ್ಲಾಚಾರ್ಯ ಹೇಳಿದರು ಕಾಫಿ ಕುಡಿತೀನಿ ನಾನು, ಇದೊಂದು ಪ್ರತಿಜ್ಞೆ ಅಂತ ತಿಳ್ಕೊಂಡು ಏಕಾರ್ಷಿಯೂ ಕಾಫಿ ಕುಡಿಯೋದು. ಇಂಥ ಒಂದು ಅವ್ಯವಸ್ಥೆಗೆ ಯಾಕೆ ತುತ್ತಾರ ಧರ್ಮರಾಜ? ಪುನರ್ದ್ಯೂತಕ್ಕೆ ಯಾಕೆ? ಪ್ರಬಂಧನಾಚಾರ್ಯ ಹೇಳಿದಂತೆ ಇದಕ್ಕೆ ಮುಖ್ಯವಾಗಿ ಕಲ್ಯಾವೇಶ ಪ್ರಧಾನವಾಗಿದ್ದದ್ದು. ಆದ್ದರಿಂದ ಕಲ್ಯಾವೇಶ ನಿಮಿತ್ತವಾಗಿ ಅಲ್ಲ, ಕಲ್ಯಾವೇಶ ಅಂದ್ರೆ ಸ್ವಾಮಿ ಅದು ಹಾಗಲ್ಲ. ಇಲ್ಲಿ ಕಲ್ಯಾವೇಶ ನಿಮಿತ್ತ ಹೇಳಿಕ್ ಬರುವುದಿಲ್ಲ ಪುನರ್ದ್ಯೂತದಲ್ಲಿ. ಕಾರಣ ಏನು ಅಂದ್ರೆ, ಹೆಂಡತಿಯನ್ನ ಪಣಕ್ಕಿಡ್ತಾನೆ ಎನ್ನುವ ಒಂದು ಶಾಕ್ ಆಗಿದೆ ಅವನಿಗೆ. ನಾನು ಪುನರ್ದ್ಯೂತಕ್ಕೆ ಹೋದ್ರೆ ಇಂಥ ಅನ್ಯಾಯ ಇನ್ನೊಮ್ಮೆ ಮಾಡ್ದೇನೆ ಇರ್ತಾನ? ಹೆಂಡತಿಯನ್ನ ಪಣಕ್ಕಿಡುವಂತಹ ಒಂದು ಕೆಟ್ಟತನ ನನ್ನಲ್ಲಿ ಬಂದಿದೆ ಎನ್ನುವ ಪಶ್ಚಾತ್ತಾಪ ಪಟ್ಟೋನು ಹೋಗ್ತಾನೆ ಅಂದ್ರೆ ಅಲ್ಲಿ ಮತ್ತೆ ನೀವು ಕಲಿಪ್ರವೇಶವನ್ನು ಹೇಗೆ ಹೇಳ್ತೀರಿ? ಈ ಲಾಟ್ರಿ ಹುಚ್ಚಿದ್ದಾಗಿದು, ಲಾಟ್ರಿ ಹುಚ್ಚಿದ್ದಾಗ ಎಲ್ಲ ಕಳ್ಕೊಂಡ್ರು ಅಕಸ್ಮಾತ್ ಗೆಲ್ಬಹುದು ಏನೋ ಅಂತ ಇನ್ನೊಂದ್ಸರಿ ಲಾಟ್ರಿಗೆ ಹೋಗ್ತಾ ಇರ್ತಾರೆ. ಆ ರೀತಿ ಇಂತಹ ಹೇಗೆ ಶ್ರೀಗಳವ್ರು ಹೇಳಿದಾಗೆ ಆ ಕಲ್ಯಾವೇಶ ಎಂಬುದು ಥ್ರೋಟ್ ಕಂಟಿನ್ಯೂ ಆಗ್ತಾ ಇದೆ. ಕಲ್ಯಾಣ ಮುಗುದಿಲ್ಲ ಅಲ್ಲಿ. ಅದರಿಂದ ಮುಂದುವರೆದಿದ್ದ ಭಾಗ ಅದು ಜ್ವರದ ಮಧ್ಯೆ ನೀವು ಕಂಟಿನ್ಯೂ ಆದ ಹಾಗೆ. ಆದ್ದರಿಂದ ಮತ್ತ್ಯಾಕೆ ಬಂತು ಅಂತ ಕೇಳೋ ಪ್ರಶ್ನೆ ಇಲ್ಲ. ಆಚಾರ್ಯ ಹೇಳಿದ 4 ಜನನ ಬಿಟ್ಟು ಅದರಲ್ಲೂ ಕಲಿ ಪ್ರವೇಶ ಮಾಡಿದ ಆಚಾರ್ಯ ಉತ್ತರ ಕೊಟ್ಟು ಆಗಿಬಿಟ್ಟಿದೆ ಈಗಾಗಲೇ. ಮೊದಲು ತಪ್ಪು ಯಾತಕ್ಕೆ ಮಾಡಿದ್ದು, 2ನೇ ತಪ್ಪು ಅದಕ್ಕೆ ಮಾಡ್ದ, ಬೇರೆ ಕಾರಣ ಬೇಕಿಲ್ಲ ಅದಕ್ಕೆ. ಕಲ್ಯಾವೇಶನೇ ಪ್ರಧಾನವಾದ ಕಾರಣ. ಅಷ್ಟು ಸಾಕು ಅನ್ನಿಸ್ತದೆ. ಆಚಾರ್ಯ ಕೊಟ್ಟ ಮತ್ತೆ ನಾವು ಒಂದು ಮಾತು ಹೇಳ್ತೇನೆ, ಇದು ಆಚಾರ್ಯ ಕೊಟ್ಟ ನಿರ್ಣಯ ಅಂದಮೇಲೆ ಅದನ್ನು ಅರ್ಥ ಮಾಡ್ಕೋಬೋದು ಅಷ್ಟೇ ಹೊರತು ನಾವು ಪ್ರಶ್ನೆ ಮಾಡೋಕ್ಕೆ ಬರೋದಿಲ್ಲ. ಅರ್ಥ ಮಾಡ್ಕೋಬೋದು ಹೊರತು ಪ್ರಶ್ನೆಗೆ. ಇದು ಕೆಟ್ಟ ಪ್ರತಿಜ್ಞೆಯಿಂದ ಪಾಂಡವರ ವನವಾಸ ಪರಿಪೂರ್ಣ ಅಪ್ರಸ್ತುತನೇ. ಹಾಗಾದರೆ ವನವಾಸ ಮಾಡಿದ್ದು ಪರಿಪೂರ್ಣ ಅಪ್ರಸ್ತುತ. ಅದು ಭೀಮಸೇನ ದೇವರ ಶುದ್ಧ ಭಾಗವತ ಧರ್ಮದ ಹಿನ್ನೆಲೆಯಲ್ಲಿ ಬೇರೆ. ಆಚಾರ್ಯದೇನಾದರೂ ಉತ್ತರ ಇದೆ? ಆಚಾರ್ಯದ ವಿವರಣೆ ಇದ್ರೆ ಮುಂದಿನ ಪಾತ್ರದ ಬಗ್ಗೆ ಹೋಗಿ, ಧೃತರಾಷ್ಟ್ರನ ಪಾತ್ರದ ಬಗ್ಗೆ. ಭಾರತದಲ್ಲಿ ಧೃತರಾಷ್ಟ್ರ ವಿದುರನ ಮಾತು ಕೇಳಿಬಿಟ್ಟಿದ್ದ ಅಂತಂದರೆ ಇಷ್ಟೆಲ್ಲ ಅನರ್ಥಗಳು ಆಗ್ತಾನೆ ಇರಲಿಲ್ಲ. ಬಹಳ ಗೋಗರದು ಹೇಳ್ದ ಧೃತರಾಷ್ಟ್ರನಿಗೆ, ಈ ದುಷ್ಟ ದುರ್ಯೋಧನನನ್ನು ಮನೆ ಬಿಟ್ಟು ಹೊರಗೆ ಹಾಕು ಅಂತ. ತ್ಯಜೇದೇಕಂ ಕುಲಸ್ಯಾರ್ಥೆ, ನಿನ್ನ ಕುಲ ಒಳ್ಳೆಯದಾಗಬೇಕೋ ಇವನೊಬ್ಬನನ್ನು ಕಿತ್ತು ಹಾಕಿಬಿಡು, ಎಲ್ಲ ಸರಿ ಹೋಗಿಬಿಡ್ತದೆ ಅಂತ. ಇದನ್ನು ಕೇಳಿದರೆ ಇಡೀ ಮಹಾಭಾರತ ಅವನ ಮಗನ
ಪುತ್ರ ವ್ಯಾಮೋಹದಿಂದ ಅವನಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಬೇಕು, ಅವನನ್ನು ಉಳಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ತಾನೇ ಧೃತರಾಷ್ಟ್ರ ಇಷ್ಟೆಲ್ಲ ಮಾಡ್ದ. ಆ ವಿದುರನ ಮಾತು, ವಿದುರನ ನೀತಿ, ವಿದುರನ ಆ ವಾಕ್ಯಗಳನ್ನು ಕೇಳಿಬಿಟ್ಟಿದ್ದ ಅಂದರೆ ಇಷ್ಟೆಲ್ಲ ಅನರ್ಥವೇ ಆಗ್ತಿರಲಿಲ್ಲ. ಅದು ಯಾಕೆ ಅವನು ಧೃತರಾಷ್ಟ್ರ ಕೇಳಿಲ್ಲ? ಒಂದು ಈಗ ಉತ್ತರ ಇದ್ದೇ ಬಿಟ್ಟು ಕಲ್ಯಾವೇಶ ಅನ್ನೋ ಉತ್ತರ ಇದ್ದೇ ಇದೆ. ಇದನ್ನು ಬಿಟ್ಟು ಬೇರೆ ಏನಾದರೂ ಆಚಾರ್ಯರ ನಿರ್ಣಯ ಅದು ಒಪ್ಪಲೇಬೇಕು ನಾವು. ಇದನ್ನು ಬಿಟ್ಟು ಬೇರೆ ಏನಾದರೂ ವಿವರಣೆ ಇದೆಯಾ? ಅವನ ಮಾತು ಕೇಳಿಬಿಟ್ಟಿದ್ದ ಅಂದರೆ ಇಷ್ಟೆಲ್ಲ ಅನರ್ಥವೇ ಆಗ್ತಿರಲಿಲ್ಲ. ಧೃತರಾಷ್ಟ್ರನು ಮಗನನ್ನು, ದುರ್ಯೋಧನನ್ನು ಹೊರಗೆ ದಬ್ಬಿ ಬಿಟ್ಟಿದ್ದ ಅಂತಂದು ಬಿಟ್ಟಿದ್ರೆ ಇವ್ಯಾವ ಅನರ್ಥವೇ ಆಗ್ತಿರಲಿಲ್ಲ. ತ್ಯಜೇದೇಕಂ ಕುಲಸ್ಯಾರ್ಥೆ. ಆದ್ದರಿಂದ ಹೀಗೇಕೆ ಮಾಡ್ದ ಅವನು ಅಂತ ಒಂದು ಸಂದೇಹ. ಪುತ್ರ ವ್ಯಾಮೋಹ, ವಿಶೇಷವಾದ ಪುತ್ರ ವ್ಯಾಮೋಹ ಅಂತಲೇ ಉತ್ತರ. ಅದಕ್ಕೆ ಕಾರಣ ಏನು ಅಂದರೆ ಇದಕ್ಕೆಲ್ಲ ಈ ಧೃತರಾಷ್ಟ್ರ ಸಾರಿ ಮುಖ್ಯವಾಗಿ ಇದಕ್ಕೆ ನಾವು ಮುಖ್ಯವಾದ ಉತ್ತರ ಏನು ಅಂತ ಹೇಳಿದರೆ, ಪ್ರಧಾನವಾಗಿ ಅಲ್ಲಿ ಆವೇಶ ನಿಮಿತ್ತವಾಗಿ ಅಂದರೆ ಪುತ್ರ ವ್ಯಾಮೋಹ ಒಂದಿತ್ತು. ಬರೀ ಪುತ್ರ ವ್ಯಾಮೋಹ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ದೈವತೆಗಳೆಲ್ಲ ಹುಟ್ಟಿದ್ದಾದ್ರಿಂದ ಬರೀ ಪುತ್ರ ವ್ಯಾಮೋಹ ನಿಮಿತ್ತವಾಗಿ ಅವರಿಗೆ ಇಂತಹ ಒಂದಿದ್ದು ಬಂತು ಅಂತ ಹೇಳೋದಕ್ಕಿಂತಲೂ ಅಲ್ಲಿ ಒಂದು ಅಸರಾವೇಶ ನಿಮಿತ್ತವಾಗಿ ಅಂತಹ ಕೆಲಸವನ್ನು ಅವರು ಮಾಡಿದ್ರು ಎಂಬುದೇ ಆಚಾರ ನಿರ್ಣಯ ಮಾಡಿರ್ತಕ್ಕಂಥ ಉತ್ತರ ಹೊರತು, ಅಂದರೆ ಯುಧಿಷ್ಠಿರಾದಿಗಳಿಗೂ ಸಹಿತ ಈಗ ಸಾಮಾನ್ಯ ಜನರಲ್ಲಿ ಪುತ್ರ ವ್ಯಾಮೋಹ ನಿಮಿತ್ತವಾಗಿ ಇದೆಲ್ಲ ಮಾಡ್ಬೋದು ಅಂತ ಹೇಳ್ಬೋದು ನಾವು. ಆದರೆ ದೇವತೆಗಳ ಭೂಮಿಯಲ್ಲಿ ಅವತಾರ ಮಾಡಿ ಬಂದದ್ದರಿಂದ ಅವರಲ್ಲಿ ಬರೀ ಪುತ್ರ ವ್ಯಾಮೋಹ ನಿಮಿತ್ತವಾಗಿ ಅವರು ಈ ತರಹ ಮಾಡ್ತಾರೆ. ಅಂದರೆ ತ್ಯಜೇತಗಂ ಕುಲಸ್ಯಾರ್ಥ ಅಂತ ಹೇಳಿದಾಗಲೂ ಸಹಿತ ಅವರು ದುರ್ಯೋಧನವನ್ನು ಅವರು ಬಿಡಲಿಲ್ಲ ಅಂತ ಹೇಳಿದ್ರೆ, ಸ್ವಾಮಿಗಳು ಹೇಳ್ದಂಗೆನೆ ಅಸುರಾವೇಶದಿಂದಾಗಿ ವಿಶೇಷವಾದ ಪುತ್ರ ವ್ಯಾಮೋಹ. ಕಾರಣ ಏನು ಅಂದರೆ ವೇದವ್ಯಾಸರು ಈ ಎಲ್ಲ ಘಟನೆಗಳು ಮುಗಿದೋಯ್ತು. ವಾನಪ್ರಸ್ಥಾಶ್ರಮಕ್ಕೂ ಕೂಡ ಧೃತರಾಷ್ಟ್ರ ಕಡೆಗೆ ಹೋದ. ಕಡೆಗೆ ವೇದವ್ಯಾಸ ದೇವರು ಹೇಳ್ತಾರೆ, ಯಾರ್ಯಾರು ಏನೇನು ಬೇಕಾದರೂ ಒಂದೊಂದು ವರ ಕೇಳ್ಕೊಳ್ಳಿ, ನಾನು ಕೊಡ್ತೀನಿ ಅಂತ. ವೇದವ್ಯಾಸರಿಂದ ಸಾಕ್ಷಾತ್ ಅನೇಕ ಧರ್ಮದ ಉಪದೇಶಗಳನ್ನೆಲ್ಲ ಧೃತರಾಷ್ಟ್ರ ಪಡ್ಕೊಂಡ. ನಿಂಗೆ ಏನು ಬೇಕೋ ಇಚ್ಛಿತವಾದದನ್ನು ಕೇಳು ಅಂದರೆ, ನಾನು ನನ್ನ ಮಗನನ್ನು ನೋಡಬೇಕು ಅಂತ ಕೇಳೋದಾದರೆ ಕಡೆಗೂ ಕೂಡ ನನ್ನ ಮಗ ಒಂದು ಸರಿ ಹಿಂತಿರುಗಿ ಬರಬೇಕು, ಅದನ್ನು ನೋಡಬೇಕು. ಇದು ಸುರೇಶ್ ಆಚಾರ್ಯ ಮಾಡ್ತಾ ಇರುವ ಚಿತ್ರಣ ಎಲ್ಲ ಜಗತ್ತು ಮಾಡ್ತಾ ಇರುವ ಸಾಮಾನ್ಯ ವಿಮರ್ಶಕರ ಚಿತ್ರಣ. ಧೃತರಾಷ್ಟ್ರನ ವ್ಯಕ್ತಿತ್ವ ಅದಲ್ಲ, ಅದು ಏನು ಅನ್ನುವುದನ್ನು ಸರಿಯಾಗಿ ತಿಳಿಸಿಕೊಡಬೇಕು ಅಂತ ಲೇಖಕರಾದ ಸತ್ಯನಾರಾಯಣ ಕೇಳಿಕೊಳ್ತಾರೆ. ಸುರೇಶ್ ಆಚಾರ್ಯ ಹೇಳ್ತಾ ಇರುವ ಹಾಗೆ ಕೊನೆಗೆ ಅವರು ನನ್ನ ಮಕ್ಕಳನ್ನು ನೋಡಬೇಕು ಅಂತ ಧೃತರಾಷ್ಟ್ರ ಕೇಳಿ, ಅದು ಋಣಮೋಚನೆಗೋಸ್ಕರ ಹೇಳಿದ್ದು, ಕಲಿಪ್ರವೇಶದಿಂದ ಹೇಳಿದ್ದಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ಅಲ್ಲಿ ಮಕ್ಕಳನ್ನು ನೋಡಬೇಕು ಅನ್ನೋದು ಉದ್ದೇಶ ಅದನ್ನೋದು ಮುಖ್ಯ ಆಗಿರಲಿಲ್ಲ. ಏನಂದ್ರೆ ಮಕ್ಕಳು ನನ್ನ ಪಾಂಡವರು ಜೊತೆಗೆ ಆನಂದದಿಂದ ಕುಣಿಯುವುದನ್ನು ನೋಡಬೇಕು ಅಂತ ಮುಖ್ಯ ಇದ್ದದ್ದು. ಅದು ಅವ್ರ ಜೊತೆಗೆ ಆನಂದದಿಂದ ಇರಬೇಕು ಅಂತ ಅವನು ನೋಡಿದ್ದು ಅದನ್ನೇ. ಕೊನೆಗೆ ಅವರ ಆನಂದದಿಂದ ಜೊತೆ ಅಂದರೆ ಧೃತರಾಷ್ಟ್ರನ ಒಳ ವ್ಯಕ್ತಿತ್ವ ಏನಿತ್ತು ಅಂದರೆ ಪಾಂಡವರು ಕೌರವರು ಜೊತೆಗೆ ಆನಂದದಿಂದ ಬಾಳಬೇಕು ಅನ್ನೋದೇ ಒಳ ವ್ಯಕ್ತಿತ್ವ ಇತ್ತು. ಅದು ಕೊನೆಗೂ ಪ್ರಕಟವಾದದ್ದು. ಅದರಿಂದ ಮಕ್ಕಳ ವ್ಯಾಮೋಹವೇ ಕೊನೆಗೆ ಪ್ರಕಟವಾದದ್ದು ನಾವು ಹೇಳಲಿಕ್ಕೆ ಬರುವುದಿಲ್ಲ. ಆ ಥರವೇ ಇದೆ. ಕೊನೆಗೆ ಅವನು ನೋಡಿದ್ದು ಕೂಡ ಹಾಗೆ ಅಲ್ಲ. ಧೃತರಾಷ್ಟ್ರನ ವ್ಯಕ್ತಿತ್ವದಲ್ಲಿ ಸ್ವಾಮಿ ಈ ಸಂಧಾನದ ಪ್ರಸಂಗದಲ್ಲಿ ಕೃಷ್ಣನನ್ನು ಕಟ್ಟಿ ಹಾಕಬೇಕು ಅಂತ ದುರ್ಯೋಧನ ಹೇಳಿದಾಗ ಮೂರ್ಛೆ ಹೋದ ಅಂತ ಮಹಾಭಾರತದಲ್ಲಿದೆ. ನನ್ನ ಮಗ ಇಂಥ ಕೆಟ್ಟ ಕೆಲಸ ಮಾಡ್ತಾನಲ್ಲ, ಮೂರ್ಛಿತನಾಗಿದ್ದಾನೆ. ಮತ್ತೆ ವನವಾಸದ ಪ್ರಸಂಗದಲ್ಲಿ 2 ಬಾಹುಗಳನ್ನು ಮೇಲೆತ್ತಿ ಹೇಳ್ತಾನೆ, ಪ್ರಜೆಗಳೇ ನಿಮಗೆ ಸೌಖ್ಯವನ್ನು ಕೊಡ್ಲಿಕ್ಕಾಗಲಿಲ್ಲ. ಈ ಧೃತರಾಷ್ಟ್ರನಿಗೆ ಪಶ್ಚಾತ್ತಾಪಪಟ್ಟು ನನ್ನಿಂದ ಅಹಿತವಾಯಿತು, ಕೆಟ್ಟ ಮಗನನ್ನ ಪಡೆದು ಅಂತ ಆ ರೀತಿ ಅವನು ಹೋಗ್ತಾ ಇರಬೇಕಾದ್ರೆ ಪ್ರಜೆಗಳೆಲ್ಲ ಕಣ್ಣೀರು ಹಾಕ್ತಾರೆ. ಹಾಗಾಗಿ ಪಶ್ಚಾತ್ತಾಪಪಟ್ಟ ವ್ಯಕ್ತಿಯಲ್ಲಿ ಕೊನೆಯ ತನಕ ನೀವು ಆಸರಿ ಪ್ರವೇಶವನ್ನು ತಗೊಂಡು ಹೋದ್ರೆ ಅಪರಾಧ ಆಗುತ್ತೆ ಅದು. ಆದ್ದರಿಂದ ಅಲ್ಲಿ ತನಕ ಅವನಲ್ಲಿ ಆಸುರಿ ಶಕ್ತಿಗಳನ್ನು ಇಡಬಾರದು. ಅದು ಒಂದು ಹಂತದ ಆರಂಭದ ಹಂತದಲ್ಲಿ ಹಾಗೆ ಅವನು ವ್ಯಾಮೋಹಕ್ಕೆ ತುತ್ತಾಗಿದ್ದಾನೆ. ಪ್ರತಿ ಕ್ಷಣದಲ್ಲೂ ನೀವು ಆಸುರಿ ಶಕ್ತಿ ಅಂತ ಹೇಳಿದರೆ ವಿಚಾರಗಳ ಮುಂದೆ ಹೋಗೋದೇ ಇಲ್ಲ. ಅಲ್ಲ, ಆಸುರಿ ಶಕ್ತಿ ಒಂದರ ತನಕ ಇದೆ ಅನ್ನೋದನ್ನು ಒಪ್ಪಲೇಬೇಕು. ಆ ಆಸುರಿ ಶಕ್ತಿ ಅನ್ನೋದು ಒಂದು ಲೆಕ್ಕಾಚಾರದಲ್ಲಿ ಲೋಕದ ಒಂದು ವ್ಯಾಮೋಹದ ಸ್ಥಿತಿಯೇ ಇರ್ತದೆ. ಆ ದುಷ್ಟ ಮಗ ಇದ್ದಾಗ ಆ ಮಗ ಅನ್ನೋ ಒಂದು ಭಾವದಿಂದ ದುಷ್ಟ ಮಗನ ಗೊಂಬೆಯಾಗಿ ಇವರು ಕೆಲಸ ಮಾಡಬೇಕಾದಂತಹ ಸ್ಥಿತಿ ಬರ್ತದೆ. ಲೋಕದ ವ್ಯಕ್ತಿಗಳು ಆ ರೀತಿ ನಡೆಯುವಂಥದ್ದನ್ನು ನಾವು ನೋಡ್ತೇವೆ. ಆದ್ದರಿಂದ ಆಯಾಯ ಪಾತ್ರದಿಂದ ನಾವು ಕೆಲವು ಬುದ್ಧಿಯನ್ನು ಕಲಿಬೇಕಾಗ್ತದೆ. ನಾವು ನಮ್ಮ ಮಕ್ಕಳಿಗೆ ಈ ರೀತಿಯಲ್ಲಿ ನಾವು ಅವರ ಆವೇಶಕ್ಕೆ ಒಳಗಾಗಬಾರ್ದು, ಅವರು ಹೇಳಿದ ಹಾಗೆ ನಾವು ಕುಣಿಬಾರ್ದು, ದುಷ್ಟ ಮಕ್ಕಳೇ ಆದರೂ ಕೂಡ ಅವರನ್ನು ನಮ್ಮ ಹಿಡಿತದಲ್ಲಿ ಇಡಬೇಕು ಅನ್ನುವುದನ್ನು ತಿಳ್ಕೊಳ್ಳಿಕ್ಕೆ ಒಂದು ಪಾತ್ರ ಮಹಾಭಾರತದಲ್ಲಿ ಕಾಣಿಸುತ್ತೆ. ವಸ್ತುತಃ ವ್ಯಕ್ತಿತ್ವ ಶುದ್ಧವಾಗಿದ್ದರೂ ಕೂಡ ಶುದ್ಧವಾದ ಎಷ್ಟೋ ವ್ಯಕ್ತಿತ್ವ ಇವತ್ತು ಕೆಟ್ಟದ್ದು ಮಾಡುವುದನ್ನು, ಆ ಮಮಕಾರದಿಂದಾಗಿ ಕೆಟ್ಟದ್ದು ಮಾಡುವುದನ್ನು ಲೋಕದಲ್ಲಿ ನೋಡ್ತೇವೆ. ಆದರೆ ಆ ಕೆಟ್ಟ ಕೆಲಸ ಮಾಡುವಾಗಲೂ ಕೂಡ ಅವನನ್ನು ನಾನು ತಪ್ಪು ಮಾಡ್ತಾ ಇದ್ದೇನೆ, ಆದರೆ ತಪ್ಪು ಮಾಡದೇ ಇರಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯ ಒಂದು ಹಿಂಡಿಯೇ ಆ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಧೃತರಾಷ್ಟ್ರ ಮೊದಲಿಂದ ಕೊನೆ ತನಕವೂ ದುರ್ಯೋಧನ ಹುಟ್ಟುವುದಕ್ಕೆ 1-2-3 ತಿಂಗಳ ಮೊದಲಿಂದ ಪ್ರಾರಂಭಿಸಿ ಅವನ ಕೆಟ್ಟತನ ಶುರುವಾಯಿತು. ಕೊನೆ ತನಕವೂ ಆ ರೀತಿಯ ಸಂಕುಚ, ಒಂದು ರೀತಿಯ ಒತ್ತಡದಿಂದಲೇ ಕೆಟ್ಟ ಭಾವ ಮತ್ತು ಒಳ್ಳೆ ಭಾವ ಎರಡು ಮಿಲಿತವಾಗಿ ನಾನು ತಪ್ಪು ಮಾಡ್ತಾ ಇದ್ದೇನೆ, ಮಾಡದೇ ಇರಲಿಕ್ಕೆ ಆಗುವುದಿಲ್ಲ ಅನ್ನೋ ಭಾವದಿಂದಲೇ ಕೆಲಸ ಮಾಡ್ತಾ ಹೋಗಿದ್ದಾನೆ ಅನ್ನೋದು ಅವನ ಪಾತ್ರೆಯಿಂದ ಕಾಣಿಸ್ತಕ್ಕಂಥ ವಿಷಯ. ಮತ್ತೊಂದು ವಿಷಯ ಅದಕ್ಕೆ ಪೂರಕವಾಗಿ
ಧೃತರಾಷ್ಟ್ರ 5 ದಿನಕ್ಕೊಮ್ಮೆ ಆಹಾರ ಸೇವನೆ ಮಾಡ್ತಾ ಇದ್ದ. ಪಶ್ಚಾತ್ತಾಪದ ಹಿನ್ನೆಲೆಯದು. ತನ್ನ ಸಾವಿರಾರು ಆನೆಗಳ ತೋಲು ಬಲವನ್ನು ಕಡಿಮೆ ಮಾಡಿಕೊಂಡ, ಕೊನೆಗೆ ನಿಲ್ಲಿಕ್ಕಾಗ್ತಾ ಇರಲಿಲ್ಲ ಅನ್ನುವಷ್ಟು ವ್ರತಗಳನ್ನು ಮಾಡಿದ್ದಾನೆ ಅಂತ ನಮ್ಮ ಪುರಾಣಿಕರು ಧೃತರಾಷ್ಟ್ರನ ವ್ಯಕ್ತಿತ್ವನ ಚಿತ್ರಣ ಮಾಡ್ತಾ ಹೇಳಿದರು. ಹಾಗಾಗಿ ಅವನಲ್ಲಿ ಅಷ್ಟೊಂದು ಪಶ್ಚಾತ್ತಾಪ ಭಾವ ಬಂದಾಗ ಅವನಲ್ಲಿ ಇದೊಂದು ಪುತ್ರ ವ್ಯಾಮೋಹ, ಆಸುರಿ ಪ್ರವೇಶಗಳನ್ನು ತುಂಬ ದೊಡ್ಡದಾಗಿ ಹೇಳುವಂತಹದ್ದಲ್ಲ. ದುರ್ಯೋಧನದ ಮುಂದೆ ಅವನು ಪ್ರಭಾವಿತನಾಗಿ ಅಂತಹ ತಪ್ಪುಗಳನ್ನು ಮಾಡಿದ ಅನ್ನುವ ಅಂಶಗಳಿರ್ಬೋದು. ಆ ತಾತ್ಕಾಲಿಕವಾದ ವಿಭ್ರಮೆಗಳಿಗೂ ತುತ್ತಾಗಿರ್ಬೋದು ಅಂತ ಹೇಳಬಹುದಾಗಿದೆ. ಅವನಲ್ಲಿ ಇದ್ದ ಆ ಅಸುರಾವೇಶ ಅಂತನ್ನೋದು ಕಳೆದು ಹೋಗಿದೆ. ಭೀಮಾಪವರ್ಜಿತಂ ಪಿಂಡಂ ಅಂತ ಹೇಳ್ಕೊಂಡು ವಿದುರ ಏನು ನಿಂದೆ ಮಾಡ್ತಾನೆ. ಭೀಮಸೇನ ದೇವರಂತೂ ಗಳಿಗೆಗೆ ಬೈತಾ ಇದ್ದಾರೆ. ಅದು 15 ವರ್ಷ ಕಾಲ ಹೀಗೆ ಒಂದು ರೀತಿಯಿಂದ ಒಂದು ಚಿಕಿತ್ಸೆ, ಮಾನಸಿಕ ಚಿಕಿತ್ಸೆ ಅದನ್ನು ಮಾಡಿಬಿಟ್ಟಿದ್ದಾರೆ ಭೀಮಸೇನ ದೇವರು. ಕಲಿ ನಿಬರ್ಹಣ ಮಾಡ್ತಕ್ಕಂಥ ಭೀಮಸೇನ ಮಹಾಬಾಹೋ ಗದೆಯಾಪೋಧನಂಕರು ಅಂತ. ಇಲ್ಲಿ ಗದೆ ಅಲ್ಲ, ಇದು ಉಪದೇಶದಿಂದಲೇ ಅವನ ಕಲ್ಯಾವೇಶವನ್ನು ದೂರ ಮಾಡಿಬಿಟ್ಟಿದ್ದಾರೆ ಭೀಮಸೇನ ದೇವರು. ಆಮೇಲೆ ಅವನು ಇದಕ್ಕೆ ಹೋಗುವುದು, ಯಾವುದಕ್ಕೆ ಅರಣ್ಯಕ್ಕೆ, ಕಾಡಿಗೆ ಹೋಗತಕ್ಕಂಥದ್ದು. ವಿದುರೋಪದೇಶವು ಕೂಡ ಅಲ್ಲಿ ಕೆಲಸ ಮಾಡಿದೆ. ಹೌದು, ಅಲ್ಲಿ ಪುನಃ ಅವನು ಯಾಕೆ ಕೇಳಿದ ಅಂತ ಪ್ರಶ್ನೆ ಬರ್ತದೆ. ಎಲ್ಲ ಆವೇಶ ಎಲ್ಲ ಹೋಗಿರ್ತದೆ, ಪಶ್ಚಾತ್ತಾಪ ಬಂದಿರ್ತದೆ. ಪುನಃ ಯಾಕೆ ಮಕ್ಕಳನ್ನು ನೋಡಬೇಕು ಅಂತ ಅನಿಸ್ತದೆ ಅಂತಂದರೆ, ಅದಕ್ಕೆ ನಾವು ಏನು ಉತ್ತರ ಕೊಡಬೇಕು ಅಂದರೆ, ಒಂದು ಮಕ್ಕಳ ಋಣ ಏನಿದೆ, ಆ ಋಣ ಇದ್ದುಬಿಟ್ರೆ ಪುನಃ ಅವರು ಮಕ್ಕಳಾಗಿ ಹುಡ್ತಾರೆ. ಮುಂದಿನ ಜನ್ಮದಲ್ಲಿಯೂ ಕೂಡ ಅವರು ಮಕ್ಕಳಾಗಿ ಹುಟ್ಟುಬಿಡ್ತಾರೆ. ಅವರ ಋಣ ಪರಿಹಾರ ಮಾಡ್ಕೋಬೇಕು. ಅದು ಇನ್ನು ಮುಂದೆ ಇದು ಮಹಾಪ್ರಸ್ಥಾನ ಮಾಡುವಾಗ ಧರ್ಮರಾಜರು ಏನು ಮಾಡ್ತಾರೆ, ಉಳಿದವರದೆಲ್ಲರ ಏನು ಋಣವನ್ನು ಪರಿಹಾರ ಮಾಡ್ಕೊಳ್ತಾರೆ. ಋಣ ಪರಿಹಾರ ಮಾಡದೆ ಹೋದರೆ ಅದು ಬಂಧಕ್ಕಾಗಿಬಿಡ್ತದೆ. ಅದಕ್ಕೆ ಆ ಋಣ ಪರಿಹಾರಕ್ಕೋಸ್ಕರ ಅವನನ್ನು ಕರೆಸಿ ಅವನು ಸ್ವಲ್ಪ ನೋಡಿಬಿಟ್ಟು ಅವನಿಗೆ ಸಂತೋಷ ಕೊಟ್ಟುಬಿಟ್ಟು ಅವನು ಋಣ ಪರಿಹಾರ ಮಾಡಿಬಿಡ್ಬೇಕು. ಈ ದೃಷ್ಟಿಯಿಂದ ಅವನು ಕೇಳಿದ್ದಾನೆ ಅಂತ ಇಟ್ಕೋಬೇಕು. ಅಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಅವನು ತನ್ನ ಮಕ್ಕಳನ್ನಷ್ಟೇ ಕೇಳಲಿಲ್ಲ ನೋಡಲಿಕ್ಕೆ. ನಿಶೇಷ ರಣಯಹತಾನ, ಎಲ್ಲರೂ ಸತ್ತವರೆಲ್ಲ ಬರಬೇಕು ಅಂತ ಹೇಳ್ತಾರೆ. ಆ ಅರ್ಥದಲ್ಲಿ ಬರಬೇಕು, ಬಂತು ಕೂಡ, ಬಂದೇ ಬಂತು. ಪ್ರಾಯ ಅಲ್ಲಿ ಪುರಾಣಿಕರಿಗೆ ಮಾತ್ರ ಒಂದು ಅಂಶ ಇದೆ. ಬಟ್ ಮಕ್ಕಳನ್ನೊಂದೇ ನೋಡ್ಲಿಕ್ಕೆ ಕೇಳಿಲ್ಲ ಎಂಬುದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಬಹುಶಃ ಅವನಿಗೆ ಆ ಉತ್ತರ ಹೇಗಿರಬೇಕೀಗ ಅಂತ ಕೇಳಿದರೆ, ಒಂದು ವೇದವ್ಯಾಸರ ಮಹಿಮೆಯನ್ನು ತಿಳ್ಕೊಳ್ಳೋದು, ಇನ್ನೊಂದು ಕಡೆಗೆ ಈ ಸನ್ನಿವೇಶದಲ್ಲಿ ಮತ್ತೆ ತನ್ನ ಮನಸ್ಸು ಹೇಗೆ ನಡ್ಕೊಳ್ಳುತ್ತೆ ಅಂತ ಪರೀಕ್ಷೆ ಮಾಡ್ಕೊಳ್ಳೋದಿರೋದು, ಆತ್ಮಾವಲೋಕನ. ನಾವು ಒಂದ್ಸರಿ ಬುಕ್ ಈ ಸರ್ತಿ ಏನಾಗುತ್ತೆ ನೋಡೋಣ ಅಂತೀವಲ್ಲ, ತನ್ನ ಜ್ಞಾನವನ್ನು ದೃಢ ಮಾಡಿಕೊಳ್ಳೋ ಒಂದು ಭಾವನೆ ಇದೆ. ಅದು ಆತ ವೇದವ್ಯಾಸರ ಅಪಾರವಾದ ಮಹಿಮಾ ಪ್ರಕಟಣೆಗೆ ಅದು ಕಾರಣವಾಯಿತು. ಆದ್ದರಿಂದ ಆ ಅರ್ಥದಲ್ಲಿ ಅವನು ಬಯಕೆ ಸಾರ್ಥಕವಾಯಿತು ಅಂತ ಹೇಳ್ಬೋದು. ಭೀಮ ಪಾತ್ರ ಮಹಾಭಾರತದ ಒಂದು ಮುಖ್ಯವಾದಂತಹ ಪಾತ್ರ. ಸಾಮಾನ್ಯವಾಗಿ ಮೂಲ ಮಹಾಭಾರತ ನೋಡುವವರಿಗೆ ಎಲ್ಲೆಲ್ಲಿ ಪಾಂಡವರನ್ನು ಹೇಳೋ ಪ್ರಸಂಗ ಬರ್ತದೋ ಅಲ್ಲಿ ಪಂಚಪಾಂಡವರಲ್ಲಿ ಅರ್ಜುನನಿಗೆ ವಿಶೇಷವಾದಂತಹ ಸ್ಥಾನ ಕೊಟ್ಟಿದ್ದು ಕಾಣುತ್ತೆ. ಭೀಮನಿಗೆ ನಂತರದ ಸ್ಥಾನ. ಅಂದರೆ ಈಗ ಏನೋ ಪ್ರಸಂಗ ಬಂತು, 5 ಶ್ಲೋಕ ಅರ್ಜುನನಿಗೆ ಹೇಳಿದರೆ 2-3 ಶ್ಲೋಕ ಭೀಮನಿಗೆ ಹೇಳುತ್ತೆ. ಇನ್ನು ಭೀಮನ ವಿಶೇಷವಾದಂತಹ ಸಂದರ್ಭಗಳು ಯಾವುದಪ್ಪ ಅಂತಂದರೆ, ವಿಷದ ಲಡ್ಡಿಗೆ ತಿಂದಿತು ಕೂಸು ಅಂತ ಹೇಳಿದಂತೆ ಬಂಡಿ ಅನ್ನುವ ಉಂಡಿತು ಕೂಸು ಅಂತ ಚೆನ್ನಾಗಿ ಉಂಡಿದ್ದರ ಕಥೆಗಳು ತುಂಬ ಪ್ರಸಿದ್ಧವಾಗಿವೆ. ಇದನ್ನೆಲ್ಲ ನೋಡಿದಾಗ ಜನರ ಮನಸ್ಸಿನಲ್ಲಿ ಒಂದೇನು ಭಾವನೆ ಚಿತ್ರಣ ಇದೆ ಅಂತಂದರೆ, ತಿನ್ನೋದು, ಹೊಡೆಯೋದು, ಬಡಿಯೋದು ಇಂಥ ಕೆಲಸಕ್ಕೆ ಭೀಮ ಸರಿ, ಒಳ್ಳೆ ಕೌಶಲಪೂರ್ಣವಾದಂಥ ಯುದ್ಧ, ನಯನಾಜುಕಿನ ಕೆಲಸಗಳು, ಚೆನ್ನಾಗಿ ವಿಚಾರ ಮಾಡೋದು ಇಂಥದ್ದಿದ್ದರೆ ಅದಕ್ಕೆ ಅರ್ಜುನ ಯುಧಿಷ್ಠಿರರು ಸರಿ. ಅದರಿಂದ ಬರೀ ಭೀಮನಿಂದ ಯಾವ ಕೆಲಸ ಆಗ್ತಿರಲಿಲ್ಲ, ಬರೀ ಯುಧಿಷ್ಠಿರನಿಂದಲೂ ಆಗ್ತಿರಲಿಲ್ಲ. ಅವರು 3 ಜನ ಸೇರಿ ಯಶಸ್ವಿಯಾಗಿ ನಡೆಸಲಿಕ್ಕೆ ಕಾರಣ ಆ ಭೀಮ ತಿನ್ನೋದು, ಕಡಿಯೋದು, ಬಡಿಯೋದು ಇಂಥದ್ರಲ್ಲಿ ಮಾತ್ರ ನಿರತನಾಗಿದ್ದ, ಅದರಲ್ಲಿ ಅವನು ತುಂಬ ಚತುರನಾಗಿದ್ದ ಅನ್ನುವಂತಹ ಒಂದು ಭಾವನೆ ಜನಸಾಮಾನ್ಯರಲ್ಲಿ ಅನೇಕ ಜನ ಲೌಕಿಕರು ಚಿತ್ರಿಸಬೇಕಾದರೂ ಕೂಡ ಭೀಮನನ್ನು ಅದೇ ಥರ ಚಿತ್ರಿಸಿರ್ತಾರೆ. ಇದರ ಬಗ್ಗೆ ಮೂಲ ಮಹಾಭಾರತ ಏನು ಹೇಳುತ್ತೆ ಅಂತ. ಭೀಮ ಬಂಡಿ ಅನ್ನವನ್ನುಂಡಿತು ಕೂಸು ಅಂತ. ನಿಜವಾಗಿ ಅವನು ತಿಂದದ್ದೇನೋ ಅನ್ನೋದನ್ನು ಒಮ್ಮೆ ಅರ್ಥ ಮಾಡಿಕೊಂಡ್ರೆ ನಮಗೆ ಅಷ್ಟು ತಿನ್ನಲಿಕ್ಕೆ ಆಗೋದಿಲ್ಲ ಅನ್ನೋದು ಅರ್ಥವಾಗುತ್ತೆ. ನೀಲಕಂಠಿಯ ವ್ಯಾಖ್ಯಾನದ ಪ್ರಕಾರ ಅವನು ಬಕಾಸುರನ ಸಂಹಾರದ ಪ್ರಸಂಗದಲ್ಲಿ ತಿಂದ ಅನ್ನ ಎಷ್ಟು ಅಂತ ಪುರಾಣಿಕರು ಅವರ ಕನ್ನಡದ ವ್ಯಾಖ್ಯಾನದ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ.
64,000 ಜನ ಊಟ ಮಾಡುವುದನ್ನು ಏಕಕಾಲದಲ್ಲಿ ಭೀಮ ಉಂಡನಂತೆ. ಅದು ಅನ್ನ ಮಾತ್ರ. ಮತ್ತು 2,000 ಲೀಟ್ರ್ ತುಪ್ಪ, 2,000 ಲೀಟ್ರ್ ಹುಳಿ, ಅದು ಸಾರು, ಅದೆಲ್ಲ ಪ್ರತ್ಯೇಕ ಎಕ್ಸ್ಟ್ರಾ. ಅದು ಇಷ್ಟು ಊಟ ಮಾಡಿ ಆಮೇಲೆ ಯುದ್ಧ ಮಾಡಿದನಂತೆ. ನಾವೊಂದು ಸ್ವಲ್ಪ ಹುಳಿಯನ್ನು ಬಿತ್ತು ಅಂದರೆ 2 ಗಂಟೆ ರೆಸ್ಟ್ ಬೇಕು, 4:15 ಕಾರ್ಯಕ್ರಮ, 5 ಗಂಟೆಗೆ ಆರಂಭ ಆಗುತ್ತೆ ನಮ್ಮದು. ಅಂಥದ್ದು ಭೀಮಸೇನ ಅಷ್ಟು ತಿಂದ ಭೀಮಸೇನ ಏಕಚಕ್ರ ನಗರದಲ್ಲಿ ಅಷ್ಟು ದಿನ ಆಹಾರ ಅಷ್ಟು ಪ್ರಮಾಣದಲ್ಲಿ ಸಿಕ್ಕಿರಲಿಲ್ಲ. ಸಿಗದೇ ಇದ್ದಾಗಲೂ ಕೂಡ ಶಾಂತನಾಗಿದ್ದ ಅಂತ ಪ್ರತಿದಿನ ಆಚಾರ್ಯರು ಪ್ರವಚನ ಮಾಡ್ತಾ ಇದ್ದಾರೆ, ಮಧ್ವವಿಜಯ ಪ್ರವಚನ. ಇವತ್ತು ಅದನ್ನು ವಿಸ್ಮರಣೆ ಮಾಡಬಾರ್ದು ಅಂತ ಮತ್ತೆ ಹೇಳ್ತಾ ಇದ್ದೇನೆ. ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತವೇರಸಂ ನಿತ್ಯಂ ಹಿತಂ ವಿಶ್ವದಹಂಚ ಅಂತ. ಅಂತಹ ಒಂದು ಜಾಠರ ಅಗ್ನಿ ಇದ್ದರೂ ಆಹಾರ ಇಲ್ಲದೆಯೂ ಬದುಕುತ್ತಾ ಇದ್ದ ಭೀಮಸೇನ. ಆದ್ದರಿಂದ ಕೇವಲ ತಿಂಡಿಪೋತ ಅನ್ನುವ ಚಿತ್ರಣಗಳು ಸಮಾಜದಲ್ಲಿ ಮಾಡಿದ್ದಾರೆ. ಮಹಾಭಾರತದಲ್ಲಿ ಎಲ್ಲಿಯೂ ಭೀಮ ಹೊಟ್ಟೆ ಬಾಕ ಅನ್ನುವ ಚಿತ್ರಣ ಇಲ್ಲೇ ಇಲ್ಲ. ಮತ್ತೆ ಅವನು ತುಂಬ ತಿಂತಾ ಇದ್ದ, ಅಷ್ಟೇ ಬಲಿಷ್ಠನಾಗಿದ್ದ. ಅದಕ್ಕೆ ಆಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ ತಾತ್ಪರ್ಯದಲ್ಲಿ, ಯೋಯ ಏವ ಬಲಜ್ಯೇಷ್ಠ ಸಗುಣಜ್ಯೇಷ್ಠ ಏವಚ ಬಲಂ ಹಿ ಕ್ಷತ್ರಿಯೇ ವ್ಯಕ್ತಂ ಜ್ಞಾಯತೆ ಸೂಕ್ಷ್ಮದರ್ಶಿಭಿ ಅಂತ ಆಚಾರ್ಯರ ಒಂದು ನಿರ್ಣಯದ ವಚನ. ಯಾರು ತುಂಬ ತಿಂತಾರೆ, ತುಂಬ ಬಲಿಷ್ಠನಾಗಿದ್ದಾನೆ, ಕ್ಷತ್ರಿಯರಲ್ಲಿ ಅದು ಗುಣ. ಅದು ಯಾರು ಬಲದಿಂದ ಕ್ಷತ್ರಿಯರಲ್ಲಿ ಜ್ಯೇಷ್ಠರೋ ಅವರು ಗುಣದಿಂದಲೂ ಜ್ಯೇಷ್ಠರು ಅಂತ. ಆ ಕ್ಷತ್ರಿಯರಲ್ಲಿ ಗುಣಜ್ಯೇಷ್ಠತ್ವಕ್ಕೆ ಮಾಪಕವಾದ ಗುಣ ಬಲಜ್ಯೇಷ್ಠತ್ವ ಅನ್ನೋದನ್ನು ಆಚಾರ್ಯ ನಿರ್ಣಯ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಕ್ಷತ್ರಿಯರಲ್ಲಿಯೂ ಬಹುತೇಕ ಮಹಾಭಾರತದಲ್ಲಿ 10 ಗುಣಗಳು ಯಾವುದು? ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂಚೈವ ಋಕೋದರ ಇತಿ ಸ್ಮೃತಃ ಅಂತ ಎಲ್ಲ ಗುಣಗಳಿಗೆ ಶಿಖರಪ್ರಾಯವಾದ ಗುಣಗಳು ಭೀಮನಲ್ಲೇ ಇತ್ತು. ಇದನ್ನು ದುರ್ಯೋಧನನೇ ಹೇಳಿದ್ದಾನೆ. ಏನು ಭೀಮಸೇನದಿಂದ ಈ ಸೇನೆ ಪರಿಪೂರ್ಣವಾಗಿದೆ, 7 ಅಕ್ಷೋಹಿಣಿ ಇದ್ರೂ ಪೂರ್ಣವಾಗಿದೆ, ಭೀಷ್ಮಾಚಾರ್ಯರಿಂದ ಅಪರಿಪೂರ್ಣವಾಗಿದೆ ಎನ್ನುವ ಮಾತನ್ನು ದುರ್ಯೋಧನ ಹೇಳಿದ್ದಾನೆ. ಭೀಷ್ಮಾಚಾರ್ಯರು ಹೇಳ್ತಾರೆ, ಎಲ್ಲಿಯ ತನಕ ಭೀಮ ನಿಂತಿದ್ದಾನೆ ಅಲ್ಲಿಯ ತನಕ ನಮಗೆ ಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಇದೆಲ್ಲ ಅವನ ಗುಣದ ಬಗ್ಗೆ ಹೇಳ್ತಾ ಹೋದಾಗ ಬೇಕಾದಷ್ಟು ಸಂಗತಿಗಳಿದೆ. ಅಂಥ ಸೂಕ್ಷ್ಮದರ್ಶಿತ್ವ ಅವನಲ್ಲಿ ಏನಿತ್ತು, ಯುದ್ಧದಲ್ಲಿ ಏನೋ ಚಾಕಚಕ್ಯತೆ ಇತ್ತು ಅನ್ನೋದರ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅವನಲ್ಲಿ ಸೂಕ್ಷ್ಮದರ್ಶಿತ್ವ ಇತ್ತಾ ಇಲ್ವಾ? ಸುಮ್ಮನೆ ಹುಂಬರ ಹಾಗೆ ಹೋಗಿ ದಬ ದಬ ಹೊಡಿತಾ ಇದ್ದ. ಅವನ ಪರಾಕ್ರಮದಿಂದ ಒಂದು 10 ಜನ ಸತ್ತು ಬೀಳ್ತಾ ಇದ್ರು. ಘಟೋತ್ಕಚನ ಹೆಣ ಬಿದ್ದಾಗಲೂ ಒಂದಷ್ಟು ಜನ ಸತ್ರು. ಹಾಗೆ ಭೀಮ ಹುಂಬನಾಗಿ ಹುಯಿ ಅಂತ ಹೋದರೆ ಒಂದಷ್ಟು ಜನ ಸಾಯ್ತಾ ಇದ್ರು. ಅಷ್ಟು ಮಾತ್ರ ಚಿತ್ರಣ ಮಾಡೋ ಹಾಗಿಲ್ಲ. ವಾದಿರಾಜರು ಈ ಮಹಾಭಾರತದ ವಿಮರ್ಶೆಯನ್ನು ಹೆಂಗೆ ಮಾಡಿದ್ದಾರೆ ಯುಕ್ತಿ ಮಲ್ಲಿಕೆಯ ಶುದ್ಧಿ ಸೌರಭದಲ್ಲಿ ಅಂದರೆ, ಮಹಾಭಾರತವನ್ನು ಮೊದಲಿಂದ ಕೊನೆಯ ತನಕ ಓದಿ ಈ ಭೀಮನ ಬಗ್ಗೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ, ಸುಮ್ಮನೆ ಭೀಮನ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಮಾಡಿಕೊಳ್ತಾರೆ ವಾದಿರಾಜರು. ಅದರಲ್ಲಿ ಹೇಳ್ತಾರೆ, ಪಶ್ಯ ಶ್ರೀ ಭೀಮಸೇನಸ್ಯ ಕೃಷ್ಣೇ ಭಕ್ತಿಂ ಅಚಂಚಲಾಂ ನಾವಧೀತ್ ವೈಷ್ಣವಂ ಯೋಸೋ ನ ಅಶೇಷಯದ ವೈಷ್ಣವಂ ಅಂತ ಸರಸಭಾರತಿ ವಿಲಾಸದಲ್ಲಿ ಹೇಳುವಂತಹ ಮಾತು. ಪಶ್ಯ ಶ್ರೀ ಭೀಮಸೇನಸ್ಯ ಕೃಷ್ಣೇ ಭಕ್ತಿಂ ಅಚಂಚಲಾಂ. 2 ಸೇನೆಗಳ ಯುದ್ಧ ನಡೀತಾ ಇರಬೇಕಾದ್ರೆ ಈಚೆಯವರು ಬರ್ತಾರೆ, ಆಚೆಯವರು ಬರ್ತಾರೆ. ಯಾರಿಗೋ ಒಮ್ಮೆ ಡ್ಯಾಶ್ ಹೊಡೆಯೋ ಪ್ರಸಂಗ ಬರುತ್ತೆ. ರಥ ಬೀದಿಯಲ್ಲಿ ರಥ ಎಳಿಬೇಕಾದ್ರೆ ಎಲ್ಲರ ಕಾಲನ್ನು ಮೆಟ್ಟಿಕೊಂಡೇ ಹೋಗ್ತೇವೆ. ಅವರ ಕಾಲ್ತಾಗಿ ನಮಗೆ ರಕ್ತ ಬರುತ್ತೆ, ನಮ್ಮ ಕಾಲ್ತಾಗಿ ಅವರಿಗೆ ರಕ್ತ ಬರುತ್ತೆ. ಎಲ್ಲರೂ ವೈಷ್ಣವರು. ಆದರೆ ಭೀಮಸೇನ ದೇವರು ಮಹಾಭಾರತ ಯುದ್ಧದಲ್ಲಿ ಒಬ್ಬನೇ ಒಬ್ಬ ವೈಷ್ಣವರನ್ನ ಕೊಲ್ಲಲಿಲ್ಲಂತೆ. ಎಂಥ ದೊಡ್ಡ ವಿಮರ್ಶೆ! ಇಂಥ ಒಂದು ದೊಡ್ಡ ಸೂಕ್ಷ್ಮದರ್ಶಿತ್ವ ಬೇರೆ ಅರ್ಜುನನಾದಿಗಳಲ್ಲೂ ಹೇಳಲಿಕ್ಕೆ ಬರೋದಿಲ್ಲ. ಅವರು ವೈಷ್ಣವರ ವಧೆ ಅವರ ಕೈಯಿಂದ ಆಗಿದೆ. ಭೀಮಸೇನ ದೇವರ ಕೈಯಲ್ಲಿ ಒಬ್ಬನೇ ಒಬ್ಬ ಅವೈಷ್ಣವನನ್ನು ಬದುಕಲಿಕ್ಕೆ ಬಿಡಲಿಲ್ಲ, ಒಬ್ಬನೇ ಒಬ್ಬ ವಿಷ್ಣು ಭಕ್ತನನ್ನು ಸಾಯಲಿಕ್ಕೆ ಅಥವಾ ಅವನನ್ನು ಘಾಸಿಪಡಿಸಲಿಲ್ಲ. ಮೂಲ ಮಹಾಭಾರತದಲ್ಲಿ ವೈಷ್ಣವ ಅವೈಷ್ಣವ ಅನ್ನುವಂಥ ವಿಭಾಗ ಇದೆಯಾ? ಮಹಾಭಾರತದಲ್ಲಿ ವಿಷ್ಣು ಭಕ್ತರಾದವರು ಅನ್ನೋ ವಿಭಾಗ ಬೇಕಾದಷ್ಟಿದೆ. ಯಾಕೆ ಅಂದರೆ ಈ ಕೃಷ್ಣನ ಮಹಿಮೆಗಳನ್ನೆಲ್ಲ ಕೊಂಡಾಡಬೇಕಾದ್ರೆ ಭೀಷ್ಮಾಚಾರ್ಯರ ಬಾಯಲ್ಲಿ ಬಂದದ್ದೆಲ್ಲ ಸರ್ವೋತ್ತಮತ್ವ ಚಿಂತನೆಯೇ ವೈಷ್ಣವತ್ವ. ವಿದ್ಯಾಸಾಗರ ತೀರ್ಥ ಶ್ರೀಪಾದಂಗಳವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ದಿವ್ಯ ಸನ್ನಿಧಾನಗಳಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ನಮಸ್ಕರಿಸ್ತಾ ಪರ್ಯಾಯ ಮಠದ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈಗ ಮೊದಲನೇ ಪ್ರಶ್ನೆ ಬಂದಿತ್ತಲ್ಲ, ಆ ಪ್ರಶ್ನೆಗೆ ಉತ್ತರ ಶ್ರೀಪಾದಂಗಳವರು ಕೊಟ್ಟರು. ಅದೇ ಉತ್ತರ ಅನ್ವಯಿಸುತ್ತೆ. ಏನು ಉತ್ತರ ಅಂದರೆ, ದುರ್ಯೋಧನಾದಿಗಳನ್ನು ಬಿಟ್ಟು ಕರ್ಣನ ಬಗ್ಗೆ ಯಾತಕ್ಕೆ ಹೈಲೈಟ್ ಮಾಡಿದರು ಅಂತ ಕೇಳಿದರೆ ಹೇಗೋ, ಭೀಮಸೇನನ್ನು ಬಿಟ್ಟು ಅರ್ಜುನ ಬಗ್ಗೆ ಹೈಲೈಟ್ ಮಾಡಿದರು ಅಂತ ಕೇಳೋ ಉತ್ತರ ಅದೇ ರೀತಿ. ಭೀಮಸೇನನ ಒಂದು ಹಿರಿಮೆ ಅಬಾಧಿತವಾದದ್ದು, ಲೋಕವಿಖ್ಯಾತ. ಅನಂತರದಲ್ಲಿ ಪಾಂಡವಾನಾಂ ಧನಂಜಯ ಹಮದಕ್ಕೆ ಆಚಾರ್ಯ ಗೀತಾಕಲ್ಪದಲ್ಲಿ ಕೊಟ್ಟು ಉತ್ತರ ಕೊಡ್ತಾರೆ, ಅದೇ ಉತ್ತರನೇ. ಭೀಮಸೇನನ ಹಿರಿಮೆಯ ಬಗ್ಗೆ ವಿವಾದವೇ ಇರಲಿಲ್ಲ. ಅದರಿಂದಾಗಿಯೇ ಅರ್ಜುನನ ಬಗ್ಗೆ ಸ್ವಲ್ಪ ಹೆಚ್ಚು ಹೇಳಬೇಕಾಯ್ತು ಅಷ್ಟೇ ಹೊರತು, ಮಹಾಭಾರತ ಸುಮ್ಮನೆ ಓದಿದಾಗ ಭೀಮಸೇನನ ಮೂಲ ಭಾರತ ಓದಿದಾಗ ಭೀಮಸೇನದವರ ಹಿರಿಮೆ ಸ್ಪಷ್ಟ ವ್ಯಕ್ತವಾಗ್ತದೆ. ಆ ಬಗ್ಗೆ ಗೊಂದಲವೇ ಇಲ್ಲ. ಅಲ್ಲಿ ಇನ್ನೊಂದು ಮಾತು ಹೇಳ್ಬೋದು, ನಾವು ಸರಿಯಾಗಿ ಯೋಚನೆ ಮಾಡಿದರೆ, ನಾವು ವೇದಗಳಲ್ಲಿ ಸುಮ್ಮನೆ ವೇದವತ್ತಿನ ಋಗ್ವೇದದ ಉಪಲಬ್ಧ ಭಾಗ ತೊಗೊಂಡ್ಬಿಟ್ರೆ ಇಂದ್ರಾದಿ ದೇವತೆಗಳಿಗೆ ಪ್ರಾಶಸ್ತ್ಯ ಕಾಣಿಸ್ತದೆ.
ವಿಷ್ಣುವಿಗೆ ಕಾಣಿಸೋದಿಲ್ಲ. ಆದರೆ ಸ್ವಲ್ಪ ಸೂಕ್ತವಾದರೂ ವಿಷ್ಣುವಿಗೆ ಹೇಳಿದ ಒತ್ತು ಕೊಟ್ಟಷ್ಟು ಬೇರೆ ದೇವತೆಗಳು ಕೊಟ್ಟಿಲ್ಲ. ಗೊತ್ತಾಯ್ತಾ? ಕೆಲವೇ ಸೂಕ್ತಗಳು ಬಂದಿದ್ದರೂ ಕೂಡ ಮಹಿಮೆ ಹೆಚ್ಚು ವಿಷ್ಣುವಿಗೆ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಭೀಮಸೇನ ಬಗ್ಗೆ ಕಡಿಮೆ ಉಲ್ಲೇಖ ಬಂದಿದ್ದರೂ ಕೂಡ ಅಪಾರವಾದ ಒತ್ತು ಕೊಟ್ಟು ಹೇಳಿದ್ದಾರೆ. ಪರ್ಯಾಪ್ತಂತ್ವಿದ ಮೇತೇಶಾಂ ಬಲಂ ಭೀಮಾವೀರ, ಇಂಥ ಒತ್ತನ್ನು ಅರ್ಜುನಿಗೆ ಕೊಟ್ಟಿಲ್ಲ. ಅದರಿಂದಾಗಿಯೇ ಸ್ಪಷ್ಟ ಇರೋದರಿಂದ ಬೇಕಿಲ್ಲ. ಸಾಮಾನ್ಯರಿಗೆ ಅರ್ಥವಾಗೋದಿಲ್ಲ ಅಷ್ಟೇ ಹೊರತು ಉಳಿದಂತೆ ಭೀಮಸೇನಿಗೆ ಪ್ರಾಶಸ್ತ್ಯ ಇರೋದು. ಅದರಲ್ಲಿ ಆ ವಿವಾದ ಕಾಣೋದಿಲ್ಲ. ಮೂಲ ಗ್ರಂಥ ಓದಿದಾಗ ಗಮನಿಸಿರ್ಬೇಕಲ್ಲ, ಏನು ಗೊಂದಲನೇ ಇಲ್ಲ ಆ ಬಗ್ಗೆ. ಭೀಮಸೇನ ಸಮೋ ನಾಸ್ತಿ, ಅದು ಮಹಾಭಾರತದ ಶ್ಲೋಕ ಅಲ್ವಾಚಾರ್ಯ? ಹೌದು, ಮಹಾಭಾರತ ಶ್ಲೋಕ. ಹೌದು, ಮಹಾಭಾರತ ಶ್ಲೋಕ. ಮಹಾಭಾರತ ಹೌದು ಹೌದು ಹೌದು. ನಿಮಗೊಂದು ಒಳ್ಳೆ ಕುತೂಹಲದ ಮಾತು ಹೇಳಿದ್ದೇನೆ. ಕೃಷ್ಣ ಎಷ್ಟು ಸ್ಪಷ್ಟ ಹೇಳ್ತಾನೆ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸಂಧಾನಕ್ಕೆ ಬಂದಾಗ ಅಂತ ಕೇಳಿದರೆ, ದುರ್ಯೋಧನ ಹೇಳಿದ ನನ್ನ ಕಡೆ ಅವರಿದ್ದಾರೆ ಇವರಿದ್ದಾರೆ, ಹಾಗೆ ಭೀಷ್ಮ ದ್ರೋಣರು ಅಂತೆಲ್ಲ ಹೇಳಿದಾಗ ಕೃಷ್ಣ ಒಂದು ಮಾತಿನಲ್ಲಿ ಉತ್ತರ ಕೊಡ್ತಾನೆ. ಎಷ್ಟು ಚೆನ್ನಾಗಿದೆ ಆ ಮಾತು ಅಂದರೆ, ನಹೀಮೇ ಸರ್ವರಾಜಾನಃ ಪರ್ಯಾಪ್ತ ಸಹಿತಾಸ್ತ್ವಯ ಕ್ರುದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತು ಮುಖಮಾಹವೇ. ಈ ಒಂದು ಮಾತು ಸಾಕು. ಹನುಮಂತ ದೇವರು ಹೇಳ್ತಾರೆ, ನರಾಮ ಬಾಣಧಾರಣೆ ಕ್ಷಮಾ ಸುರೇಶ್ವರ ಅಪಿ ಇದ್ದಾಗಿದೆ ವಾಕ್ಯ ಇದು. ಅಂದಮೇಲೆ ಇಷ್ಟು ಒತ್ತು ಕೊಟ್ಟ ಮೇಲೆ ನೀನು ಪ್ರಶ್ನೆನೇ ಬರೋದಿಲ್ಲ. ಇದನ್ನು ಗಮನಿಸದೇ ಇದ್ದವರಿಗಷ್ಟೇ ಗೊಂದಲ ಬರುತ್ತೆ ಹೊರತು ಅವರು ನಮ್ಮ ವಾದಿಗಳೇ ಆಗೋದಿಲ್ಲ, ಪ್ರತಿವಾದಿಗಳೇ ಆಗೋದಿಲ್ಲ. ಯಾಕೆ? ಅವ್ರು ಓದೇ ಇಲ್ಲ. ಅದರಿಂದಾಗಿ ಓದಿದವರ ಬಗ್ಗೆ ವಿವಾದ ಇಲ್ಲ. ಆದ್ದರಿಂದ ಅದು ಸರಿಯಾದ ಭೀಮ ಪಾಂಡವಾನಾಂ ಧನಂಜಯ ಎಂಬ ಮಾತೇಗೋ ಇದು ಹಾಗೆ ಸ್ಪಷ್ಟ. ಕೊನೆಗೆ ಇನ್ನೊಂದು 5 ನಿಮಿಷದಲ್ಲಿ ಬಹುತೇಕ ಈ ನಮ್ಮೆಲ್ಲ ಸಂವಾದ ಕಾರ್ಯಕ್ರಮ ಮುಗಿತಾ ಇದೆ. ಶ್ರೀಪಾದಂಗಳವರ ಈ ಪರ್ಯಾಯದಲ್ಲಿ ಅನೇಕ ಪಾತ್ರಗಳನ್ನು ಚಿತ್ರಣ ಮಾಡಬೇಕು ಅಂತ ಒಂದು ದೊಡ್ಡ ಯೋಜನೆಯನ್ನು ಇಟ್ಟುಕೊಂಡಿದ್ದಾರೆ. ಇಲ್ಲಿಯ ತನಕ ನಡೆದ ಪಾತ್ರಗಳೆಲ್ಲ ಭೀಷ್ಮ, ಭೀಮಸೇನ, ಕುಂತಿ, ಧೃತರಾಷ್ಟ್ರ ಎಲ್ಲ ಒಂದು ಸಾತ್ವಿಕ ಚೇತನರ ಬಗ್ಗೆಯೇ ವಿಚಾರಗಳು ನಡೆದಿದೆ. ಈ ಪಾತ್ರಗಳ ನಡುವೆ ಒಂದು ಶಕುನಿಯ ಪಾತ್ರದ ಚಿತ್ರಣವೂ ಇದೆ. ಆ ಶಕುನಿ ವಾಸ್ತವಿಕವಾಗಿ ಶಕುನಿಯಲ್ಲಿ ಈಗ ಕರ್ಣನಲ್ಲಿ ಕೆಟ್ಟ ಆವೇಶಗಳಾದ ಹಾಗೆ ಶಕುನಿಯಲ್ಲಿ ಒಳ್ಳೆಯ ಆವೇಶಗಳಿತ್ತು ಅನ್ನುವುದನ್ನು ನಾವು ನಂಬುವುದಿಲ್ಲ. ಶಕುನಿ ಅಂದರೆ ಅತ್ಯಂತ ಅಪ್ರಾಮಾಣಿಕವಾದ, ಒಂದು ರೀತಿಯಲ್ಲಿ ಹೇಳುವುದಾದರೆ ತನ್ನ ಮನೆಯಲ್ಲಿ ಬದುಕಬೇಕಾದವನು ಅಕ್ಕನ ಜೊತೆಗೆ ಬಂದು ದಿಬ್ಬಣದ ಒಟ್ಟಿಗೆ ಬಂದು ಅಲ್ಲೇ ಊರಿ ಕುಳಿತವನು ಅವನು. ಅಂಥ ಸ್ವಾರ್ಥಿ ಅವನು ಶಕುನಿ. ಅಂದರೆ ಒಂದು ಅಕ್ಕನ ಮನೆಯಲ್ಲಿ 1-2 ದಿನ ಇದ್ದು ಅಕ್ಕರೆಯ ಊಟವನ್ನು ಮಾಡಿ ಹೋಗಬಹುದಾಗಿತ್ತು. ಅವಳ ಮನೆಯಲ್ಲಿ ಅಕ್ಕರೆಯ ಊಟದ ಜೊತೆಗೆ ಅವರ ಕುಹಕತನಕ್ಕೆಲ್ಲ ಆ ಪಾಂಡವ ತನಗೆ ಸಂಬಂಧವೇ ಇಲ್ಲದೆ ಇರುವಂತಹ ಕುಲದ ಬಗ್ಗೆ ಅವನು ತುಂಬ ಕಡ್ಡಿ ಆಡಿಸುವ ಕೆಲಸಗಳನ್ನು ಮಾಡಿದ ಶಕುನಿ. ಅಂಥ ವ್ಯಕ್ತಿಯ ಪಾತ್ರಗಳ ಚಿತ್ರಣ ಸಮಾಜಕ್ಕೆ ಏನಾದರೂ ಆದರ್ಶಗಳನ್ನು ಕೊಡಲಿಕ್ಕೆ ಸಾಧ್ಯವಾ? ಅಂಥ ಪಾತ್ರಗಳನ್ನು ನೆಗ್ಲೆಕ್ಟ್ ಮಾಡೋದೇ ಒಳ್ಳೆಯದು. ಇಲ್ಲದಿದ್ದರೆ ಜನಗಳಿಗೆ ದುಷ್ಟತನದನ್ನು ಹೇಳಿಕೊಟ್ಟುವಂತಹ ಒಂದು ಪರಿಪಾಠ ಆಗೋದಿಲ್ವಾ? ಆದ್ದರಿಂದ ಈ ಪಾತ್ರ ಚಿತ್ರಣಗಳ ಸಮುದಾಯದಲ್ಲಿ ಈ ಶಕುನಿ ಯಾಕೆ ಎನ್ನುವುದೇ ಒಂದು ನಮ್ಮ ಪ್ರಶ್ನೆ. ಪರಮಪೂಜ್ಯ ಶ್ರೀಪಾದಂಗಳವರ ಆದೇಶದನ್ವಯ ಶಕುನಿಯ ಬಗ್ಗೆ ನಾನು ಬರೆಯುವಂತಹ ಪ್ರಸಂಗ ಬಂತು. ಬಹಳ ಗೊಂದಲ ಆಗಿತ್ತು ಆ ವಿಷಯ ನೋಡಿ. ಶಕುನಿ ಬಗ್ಗೆ ಎಷ್ಟು ಅಂತ ಬರಿಬಹುದು, ಹೇಗೆ ಬರಿಬಹುದು, ಏನು ಅಂಥೇಳಿ. ಆದರೆ ನೋಡ್ತಾ 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 ಹೋದಂತೆ ಒಂದು ಅರ್ಥ ಆದಂತಹ ವಿಷಯ ಏನು ಅಂತಂದರೆ, ನಮ್ಮ ಪ್ರಾಚೀನರಿಗೆ ಇದ್ದಂತಹ ಒಂದು ದೊಡ್ಡ ದೃಷ್ಟಿ, ಕೆಟ್ಟದನ್ನು ಮಾಡಬಾರ್ದು. ಸರಿ, ಇದನ್ನು ತುಂಬ ಹೇಳಿಬಿಟ್ರೆ ಮಕ್ಕಳು ಬೆಳೆಯೋಷ್ಟೊತ್ತಿಗೆ ತುಂಬ ಮುಗ್ಧರಾಗಿ ಸಮಾಜದಲ್ಲಿ ಅಪ್ರಯೋಜಕರಾಗಿ ಬೆಳೆದು ಬಿಡ್ತಾರೆ. ಆದರೆ ನಮ್ಮ ಮಹಾಭಾರತ ಕಥೆಗಳಲ್ಲಿ ಎಷ್ಟು ಸತ್ವ ಇದೆ ಅಂತಂದರೆ, ಕೆಟ್ಟದರ ಚಿತ್ರಣ ಇರಬೇಕು, ಕೆಟ್ಟದರ ಪರಿಚಯ ಇರಬೇಕು. ಈಗ ಪ್ರಭಂಜನಾಚಾರ್ಯ ಮಾತಾಡ್ತಾ ಹೇಳಿದರು, ಪೊಲೀಸರಿಗೆ ಕಳ್ಳರನ್ನು ಹಿಡಿಬೇಕಾದ್ರೆ ಕಳ್ಳರು ಹೆಂಗೆ ಕಳ್ತನ ಮಾಡ್ತಾರೆ ಅನ್ನೋದು ಗೊತ್ತಿರಬೇಕು. ಇಲ್ಲದೆ ಹೋದರೆ ಬರೀ ಶುದ್ಧವಾದ ಕ್ರಮಗಳು ಮಾತ್ರ ಗೊತ್ತಿದ್ದರೆ ಅವರಿಗೆ ಕಳ್ಳರನ್ನು ಹಿಡಿಲಿಕ್ಕೆ ಆಗೋದಿಲ್ಲ. ಹಾಗೆ ಈ ಶಕುನಿಯ ಪಾತ್ರವನ್ನು ಚಿತ್ರಿಸಿರೋದು ಮಹಾಭಾರತದಲ್ಲಿ. ದುಷ್ಟರು ಹೇಗಿರ್ತಾರೆ, ಹೇಗೆ ಯೋಚನೆ ಮಾಡ್ತಾರೆ, ಅವರ ನೀತಿ ಸಿದ್ಧಾಂತ ಏನು, ಅದನ್ನು ಕಣಿಕ, ಶಕುನಿಯ ಗುರು ಕಣಿಕ, ಅವನ ಬಾಯಲ್ಲಿ ವಿಸ್ತಾರವಾಗಿ ಉಪದೇಶ ಮಾಡಿಸಿ ತನ್ಮೂಲಕ ಇಡೀ ಶಕುನಿಯ ಪಾತ್ರದ ಭಾಷ್ಯವನ್ನು ಮಹಾಭಾರತದಲ್ಲಿ ಚಿತ್ರಿಸಿದ್ದಾರೆ. ಶಕುನಿ ಮತ್ತು ವಿದುರ ಇವರಿಬ್ಬರು ಕಾಂಟ್ರಾಸ್ಟ್. ನಮಗೆ ನೋಡಿದರೆ ಕುರು ರಾಜ್ಯದಲ್ಲಿ ಕೌರವರು ಪಾಂಡವರು ಇಬ್ಬರು ಚಿಕ್ಕವರಿದ್ದಾಗ ದುರ್ಯೋಧನನಲ್ಲಿ ದುಷ್ಟತನ ಮೊಳಕೆ ಹೊಡಿತಾ ಇತ್ತು, ಪಾಂಡವರಲ್ಲಿ ಒಳ್ಳೆತನ ಮೊಳಕೆ ಹೊಡಿತಾ ಇತ್ತು. ಇಬ್ಬರಲ್ಲೂ ಅವರ ಪರಿಪೂರ್ಣ ದುಷ್ಟತನ ಸಜ್ಜನಿಕೆ ವ್ಯಕ್ತವಾಗಿರಲಿಲ್ಲ. ಆ ಕಾಲದಲ್ಲಿ ಶಕುನಿ ದುರ್ಯೋಧನನಿಗೆ ಪೋಷಕನಾಗಿ ಅವನಿಗೆ ಮಾರ್ಗದರ್ಶನ ನೀಡುತ್ತಾ ಅವನನ್ನು ಬೆಳೆಸ್ತಾ ಇದ್ದ. ವಿದುರ ಅದಕ್ಕೆ ಪ್ರತಿಯಾಗಿ ಪಾಂಡವರು ಒಂಥರ ತಬ್ಬಲಿಗಳು, ಧೃತರಾಷ್ಟ್ರ ಅವನ ಕಡೆ ಸರಿಯಾಗಿ ಗಮನ ಕೊಡ್ತಾ ಇಲ್ಲ, ಇವರ ಬಗ್ಗೆ ನಾನು ಗಮನ ಕೊಡಬೇಕು ಅಂಥೇಳಿ ತನ್ನ ಗೂಢಚಾರರ ಮೂಲಕ ದುರ್ಯೋಧನ ಏನು ತಂತ್ರಗಳನ್ನು ಹೆಣಿತಾ ಇದ್ದಾನೆ ಅನ್ನೋದನ್ನೆಲ್ಲ ನೋಡಿ ಅವರನ್ನು ರಕ್ಷಣೆ ಮಾಡಿ ಅರಗಿನ ಮನೆಯಿಂದ ಅವರನ್ನು ಪಾರು ಮಾಡಿ
ಗಂಗಾ ನದಿಯನ್ನು ದಾಟಿಸಲಿಕ್ಕೆ ನೌಕೆಯನ್ನು ಕೊಡುವ ತನಕ ವಿದುರ ವಹಿಸಿರತಕ್ಕಂತಹ ಪಾತ್ರ ಅತ್ಯಂತ ಅದ್ಭುತವಾದಂತಹ ಪಾತ್ರ. ಇವತ್ತಿನ ಕಾಲ ನಾವೇನು ಗಾಡ್ ಫಾದರ್ ಅಂತ ಹೇಳ್ತೀವಿ, ಆ ಕೆಲಸವನ್ನು ಆ ಕಡೆ ವಿದುರ ಮಾಡಿದ, ಆ ಗಾಡ್ ಫಾದರ್ ಕೆಲಸವನ್ನು ಶಕುನಿ ಮಾಡಿದ. ಅಂದರೆ ಜೀವನದಲ್ಲಿ ಸ್ವಲ್ಪ ಹಿರಿಯರು ಅಧಿಕಾರದಲ್ಲಿರ್ತಕ್ಕಂಥವರು ತಮಗಿಂತ ಸಣ್ಣ ವಯಸ್ಸಿನವರು ಇನ್ನೂ ಬೆಳೀತಾ ಇರೋವರಲ್ಲಿ ಒಳ್ಳೆಯದು ಕೆಟ್ಟವರು ಯಾರಿದ್ದಾರೆ ಅಂತ ನೋಡಿ ಒಳ್ಳೆಯದಕ್ಕೆ ಪೋಷಣೆ ಕೊಡಬೇಕು, ಅಂಥ ಕೆಲಸವನ್ನು ಮಾಡಬೇಕು, ಒಳ್ಳೆಯವರಿಗೆ ಗಾಡ್ ಫಾದರ್ ಆಗಬೇಕು, ಹೊರತು ಶಕುನಿಯ ಥರ ಕೆಟ್ಟವರಿಗೆ ಯಾವತ್ತೂ ಗಾಡ್ ಫಾದರ್ ಆಗಬಾರದು ಅನ್ನುವಂಥ ಒಂದು ಅದ್ಭುತವಾದಂತಹ ಚಿತ್ರಣವನ್ನು ವೇದವ್ಯಾಸರು ಈ ಶಕುನಿಯ ಪಾತ್ರದ ಮೂಲಕ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಶಕುನಿಯ ಬಗ್ಗೆ ಬರತಕ್ಕಂಥ ಇನ್ನೊಂದು ದೊಡ್ಡ ಪ್ರಶ್ನೆ, ಅವನು ಆ ದ್ಯೂತ ಸಭೆಯಲ್ಲಿ ಹೇಗೆ ಅಷ್ಟು ಗೆಲ್ತಾ ಹೋದ ಅಂತ. ಅದಕ್ಕೆ ಸ್ವಾರಸ್ಯ ಅಂದರೆ ಮೂಲ ಮಹಾಭಾರತದಲ್ಲಿ ಅವಾಗಷ್ಟು ಉತ್ತರ ಬಂದಿಲ್ಲ. ಆದರೆ ಎಲ್ಲ ಯುದ್ಧ ಮುಗಿದಾಗ ಸ್ವಾರಸ್ಯ ಅಂದರೆ ಶಕುನಿ 18ನೇ ದಿವಸ ಸಾಯೋದು. ಅವನು ಸಾಯ್ತಾನೆ, ದುರ್ಯೋಧನ ಸತ್ತು ಹೋಗ್ತಾನೆ, ಆಮೇಲೆ ಯುದ್ಧ ಮುಗಿದು ಹೋಗುತ್ತೆ. ಆಮೇಲೆ ಎಲ್ಲ ರಾಜಸ್ತ್ರೀಯರು ಯುದ್ಧಭೂಮಿಗೆ ಬಂದು ಸತ್ತವರನ್ನೆಲ್ಲ ನೋಡಿ ವಿಲಾಪ ಮಾಡ್ತಕ್ಕಂಥ ಪ್ರಸಂಗ. ಗಾಂಧಾರಿಯನ್ನು ಕರ್ಕೊಂಡು ಬರ್ತಾರೆ, ತೋರಿಸ್ತಾ ಹೋಗ್ತಾರೆ ಇಲ್ಲಿ ಶಕುನಿಯ ಶವ ಬಿದ್ದಿದೆ ಅಂಥೇಳಿ. ಆಗ ಅವಳು 5-6 ಶ್ಲೋಕ ಹೇಳ್ತಾಳೆ, ಅದರಲ್ಲಿ 2 ಶ್ಲೋಕಗಳನ್ನು ಓದ್ತೀನಿ. ಅವಳು ಹೇಳೋದು, ಯಸ್ ಸ್ವರೂಪಾಣಿ ಕುರುತೆ ಶತಶೋಥ ಸಹಸ್ರಶಃ ತಸ್ಯ ಮಾಯಾವಿನೋ ಮಾಯಾಹ ದಗ್ಧಾಹ ಪಾಂಡವ ತೇಜಸ. ಇಲ್ಲಿ ಗಮನಿಸಬೇಕಾದ್ದು, ಶಕುನಿ ಒಂದು ಥರದ ಮಾಯಾವಿಯಾಗಿದ್ದ. ಒಂದೇ ಸಲ ಅವನು ಬೇಕಾದ್ರೆ 100,000 ರೂಪಗಳನ್ನು ತೊಗೊಂಡ್ಬಿಡ್ತಿದ್ದ, ಎಲ್ಲಿ ನೋಡಿದಲ್ಲಿ ಶಕುನಿ ಕಾಣೋ ಥರ. ಅಂಥ ಒಂದು ಮಾಯಾವಿದ್ಯೆ ಅವನಿಗೆ ಬರ್ತಾ ಇತ್ತು. ಅದರ ಮುಂದಿನ ಶ್ಲೋಕದಲ್ಲಿ ಆಕೆ ಹೇಳ್ತಾಳೆ, ಮಾಯಯ ನಿಕೃತಿ ಪ್ರಜ್ಞ ಜಿತವಾನ್ ಯೋ ಯುಧಿಷ್ಠಿರಂ ಸಭಾಯಾಂ ವಿಪುಲಂ ರಾಜ್ಯಂ ಸಪುನರ್ಜೀವಿತಂ ಜಿತಃ. ಇದೇ ಮಾಯಾಶಕ್ತಿಯಿಂದ ಅವನು ಅವತ್ತು ದ್ಯೂತ ಸಭೆಯಲ್ಲಿ ಯುಧಿಷ್ಠಿರನನ್ನು ಸೋಲಿಸಿದ್ದ ಅನ್ನುವಂಥ ಮಾತನ್ನು ಗಾಂಧಾರಿ ಹೇಳ್ತಾಳೆ. ಅಂದರೆ ಆ ಶಕುನಿ ಗೆದ್ದಿದ್ದು ಹೇಗೆ ಅಂತಂದರೆ ಅವನು ಮಾಯೆಯಿಂದ, ಮೋಸದಿಂದಲೇ ಗೆದ್ದಿದ್ದು ಅಂತಲೇ ಮಹಾಭಾರತ ಅದು ಚಿತ್ರಿಸಿದೆ ಅಂತ ಹೇಳ್ತಾ ಎಲ್ಲ ಲೇಖಕರ ಪರವಾಗಿ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ದೊಡ್ಡ ಅಭಿನಂದನೆಯನ್ನು ಸಲ್ಲಿಸಬೇಕು. ಅನಂತರವೂ ಬೇರೆಯವರು ಮಾತಾಡಬಹುದು. ಯಾಕೆಂದರೆ ಮಳೆಗಾಲ ಬಂತು ಅಂತಂದರೆ ಜೋರಾದ ಗಾಳಿ ಮಳೆಗೆ ರೆಂಬೆ ಕೊಂಬೆಗಳು ಕೆಲವು ಸಲ ಮರಗಳೇ ಉರುಳಿ ಹೋಗಿಬಿಡ್ತವೆ. ಆದರೆ ಯಾವ ಮರದ ಬೇರು ಬಹಳ ಗಟ್ಟಿಯಾಗಿರುತ್ತದೆ ಆ ಮರ ಸ್ಥಿರವಾಗಿ ಉಳಿತದೆ, ಯಾವ ಗಾಳಿ ಮಳೆಗೂ ಏನಾಗೋದಿಲ್ಲ. ಹಾಗೆ ಸಣ್ಣ ಪುಟ್ಟ ಸಂಸ್ಕೃತಿಗಳು ಸಂಸ್ಕಾರಗಳು ಸಣ್ಣ ವಿದೇಶಿ ವ್ಯಾಮೋಹ ಬೇರೆ ಪರಸಂಸ್ಕೃತಿ ಆಕ್ರಮಣದಿಂದ ಕೊಚ್ಕೊಂಡು ಹೋಗಿಬಿಡ್ತವೆ. ಆದರೆ ಯಾರ ಮನೆಯಲ್ಲಿ ಯಾವ ವ್ಯಕ್ತಿಯ ಜೀವನದಲ್ಲಿ ಅವರ ಸಂಸ್ಕೃತಿ ಬೇರಿನ ಥರ ಆಳಕ್ಕೆ ಹೋಗಿರುತ್ತದೆ, ಅದು ಎಂಥ ಸಂಸ್ಕೃತಿ 21 ಅಲ್ಲ 50 ಶತಮಾನ ಆದರೂ ಕೂಡ ಅಲ್ಲಿ ಸಂಸ್ಕಾರಗಳು ಉಳಿತವೆ. ಬೇರಿಗೆ ಹೋಗೋದು ಅಂತಂದರೆ ರಾಮಾಯಣ ಮಹಾಭಾರತಗಳ ಚಿಂತನೆ ನಡೆಯೋದೇ ಬೇರಿಗೆ ಹೋಗೋದು ಅಂತ ಅರ್ಥ. ಈ ಬೇರಿನಂತೆ ಇರತಕ್ಕಂಥ ನಮ್ಮ ಸಂಸ್ಕೃತಿಗೆ ಈ ರಾಮಾಯಣ ಮಹಾಭಾರತಗಳ ಒಂದು ಚಿಂತನ ಅದು ಶ್ರೀಮದ್ ಆಚಾರ್ಯರು ತೋರಿಸಿಕೊಟ್ಟಂತಹ ಮಾರ್ಗದಲ್ಲಿ ಪುನಃ ಪುನಃ ನಡೀತಾ ಇರಬೇಕು. ಅದರ ಸಂದೇಶ ಎಲ್ಲರಿಗೂ ಸಿಗ್ತಾ ಇದ್ದಾಗ ಆ ಸಮಾಜ ಸುಭದ್ರವಾಗಿ ಇರ್ತದೆ ಅಂಥೇಳಿ ಪೊಡವಿಗೊಡೆಯನಾದಂತಹ ಕೃಷ್ಣನನ್ನು ಪೂಜಿಸ್ತಕ್ಕಂತಹ ಸಂದರ್ಭದಲ್ಲಿ ಶ್ರೀಪಾದಂಗಳವರು ಈ ಒಂದು ಸಂಕಲ್ಪವನ್ನು ಮಾಡಿ ನಮಗೆಲ್ಲರಿಗೆ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ. ಪೂಜ್ಯ ಶ್ರೀಪಾದಂಗಳವರ ಈ ಒಂದು ಮಹಾಭಾರತ ಮೂಲದ ಆಧಾರದಲ್ಲಿ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯದ ಆಧಾರದ ನೆಲೆಯಲ್ಲಿ ಪಾತ್ರಗಳ ವ್ಯಕ್ತಿತ್ವಗಳ ಚಿತ್ರಣವನ್ನು ಏನು ಮಾಡಿಸಿದ್ದಾರೆ, ಇದು ಬಹಳ ಅತ್ಯಂತ ಅವಶ್ಯವಾದದ್ದು. ಯಾಕೆಂದರೆ ಇವತ್ತಿನ ಜನರು ಸಿನಿಮಾಗಳ ಮೂಲಕ, ದೂರದರ್ಶನದ ಪ್ರಸಾರವಾಗುವ ಕಾರ್ಯಕ್ರಮಗಳ ಮೂಲಕ ತಾವು ನೇರವಾಗಿ ಮಹಾಭಾರತವನ್ನು ಓದದೆ ಮಾಧ್ಯಮಗಳಿಂದ ಬಿತ್ತರವಾಗುವ ಮಹಾಭಾರತಗಳನ್ನು ನೋಡಿ ಅನೇಕ ಗೊಂದಲಗಳಿಗೆ ಒಳಗಾಗಿರ್ತಾರೆ, ತಪ್ಪು ಕಲ್ಪನೆಗಳಿಗೆ ಒಳಗಾಗಿರ್ತಾರೆ. ಮತ್ತು ಮಹಾಭಾರತದ ಪಾತ್ರ ಚಿತ್ರಣವನ್ನು ಹಲವರು ಈಗಾಗಲೇ ಬರೆದಿದ್ದಾರೆ. ಅವರಲ್ಲಿ ಆ ಬರೆದ ಅನೇಕ ಗ್ರಂಥಗಳು ನಮಗೆ ಲಭ್ಯವಾಗಬಹುದು. ಒಬ್ಬ ವ್ಯಕ್ತಿಯನ್ನು ಹೇಗೆ ನಾವು ಸಾಧಾರಣವಾದ ರೀತಿಯಿಂದ ವಿಮರ್ಶೆ ಮಾಡುತ್ತೇವೆ, ಹಾಗೇ ವಿಮರ್ಶೆ ಮಾಡುವಂತಹ ಪದ್ಧತಿಗಳೇ ಹೆಚ್ಚು ಕಾಣುತ್ತೆ. ಆದರೆ ಒಬ್ಬ ಸಜ್ಜನನಲ್ಲಿ ದುಷ್ಟತನ ಮತ್ತು ಸಜ್ಜನಿಕೆ ಇವೆರಡೂ ವ್ಯಕ್ತಿತ್ವಗಳು ಹೇಗೆ ಬಂತು, ಅದರ ಮೂಲ ಹಿನ್ನೆಲೆ ಏನು ಅನ್ನುವುದನ್ನು ಶ್ರೀ ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದ ಮೂಲಕ ಸಪ್ರಮಾಣವಾಗಿ ಪ್ರತಿಯೊಂದು ಪಾತ್ರದ ಒಳಿತು ಕೆಡುಕುಗಳ ಹಿನ್ನೆಲೆ ಏನು ಅನ್ನುವುದನ್ನು ತುಂಬ ಅದನ್ನು ಮಾರ್ಮಿಕವಾಗಿ ಪ್ರಾಮಾಣಿಕವಾಗಿ ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಆ ವಿವರಣೆಯ ನೆಲೆಯಲ್ಲಿ ಪಾತ್ರಗಳ ವ್ಯಕ್ತಿತ್ವಗಳ ಚಿತ್ರಣ ಈ ತನಕ ನಮಗೆ ಸಮಾಜಕ್ಕೆ ತಲುಪಿಲ್ಲ. ರಾಮಾಯಣವನ್ನು ಬೈಯುವವರು ಕೂಡ ರಾಮಾಯಣ ಓದದೇ ಬೈಯುವರೆ,
ಮಹಾಭಾರತವನ್ನು ಆಕ್ಷೇಪಿಸುವವರು ಕೂಡ ಮಹಾಭಾರತವನ್ನು ಓದದೇ ಬೈಯುವವರು. ಕಡೆ ಪಕ್ಷ ಬೈಯೋಕ್ಕೋಸ್ಕರ ಆದರೂ ರಾಮಾಯಣ ಓದಿದರೆ ಬೈಯೋದು ಕಡೆ ಪಕ್ಷ ನಿಲ್ಲುತ್ತೆ, ಅಥವಾ ಅವರ ಅವಿವೇಕಗಳು ಅಜ್ಞಾನಗಳು ಅವರಿಗೆ ಬಹಿರಂಗವಾಗುತ್ತೆ. ಆದ್ದರಿಂದ ಆಕ್ಷೇಪ ಮಾಡ್ತಕ್ಕಂಥವರು, ನಿಂದನೆ ಮಾಡ್ತಕ್ಕಂಥವ್ರು, ಭಗವದ್ಗೀತೆ ಸುಡಬೇಕು ಅಂತ ಹೇಳುವವರು ಕೂಡ ಭಗವದ್ಗೀತೆಯನ್ನು ಮೊದಲು ಓದಬೇಕು. ಓದಿದ ಮೇಲೂ ಸುಡಬೇಕು ಅಂತ ಅನಿಸಿದರೆ ಯಾರನ್ನು ಸುಡಬೇಕು, ಯಾವುದನ್ನು ಸುಡಬೇಕು ಅಂತ ತೀರ್ಮಾನ ಅವ್ರು ಮಾಡ್ಕೋಬಹುದು. ಈ ತರಹದ ಸಮಾಜದಲ್ಲಿ ನಾನಾ ತರಹದ ಒಂದು ಹಿಂದೂ ಧರ್ಮದ ಮೇಲೆ ಮತ್ತು ಹಿಂದೂಗಳ ಒಂದು ಗೌರವದ ಪಾತ್ರಗಳ ಮೇಲೆ ಅನೇಕ ತರಹದ ಆಕ್ಷೇಪಗಳನ್ನು ನಾವು ಕಾಣ್ತೇವೆ. ಸಣ್ಣ ಉದಾಹರಣೆ ಹೇಳ್ತೇನೆ. ಮೊನ್ನೆ ರಾಮಾಯಣದ ಬಗ್ಗೆ ರಾಮ ಏಕಪತ್ನಿ ವ್ರತಸ್ಥ ಅಲ್ಲ ಅಂತ ಒಬ್ಬರು ಆಕ್ಷೇಪ ಮಾಡಿದ್ರು. ಅದಕ್ಕೆ ಅವರು ಕೊಟ್ಟ ಆಧಾರ ಏನು ಅಂತ, ಆಧಾರ ಅಯೋಧ್ಯಾಕಾಂಡದಲ್ಲಿ 8ನೇ ಅಧ್ಯಾಯ 8ನೇ ಶ್ಲೋಕ ಅಂತ ಬಹಳ ಆಧಾರ ಸಹಿತವಾಗಿ ಅವರು ಆಕ್ಷೇಪ ಮಾಡಿದ್ರು. ಆಗ ಶ್ರೀಪಾದಂಗಳವರು, ಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಅದರ ಸಂವಾದದಲ್ಲಿ ಪಾಲ್ಗೊಂಡಿದ್ದರು ಟಿ ವಿ ಒಳಗೆ. ಆಗ ಅದೇ ಅಧ್ಯಾಯ ಅದೇ ಶ್ಲೋಕ ತೆಗೆದು ತೋರಿಸಿದ್ರು. ಅದರೊಳಗೆ ಏನಿದೆ ಅಂತಂದರೆ, ರಾಮದೇವರು ಮಂಥರೆ ಹೇಳೋ ಮಾತು ಕೈಕೇಯಿಗೆ, ನೀನು ರಾಮದೇವರಿಗೆ ಪಟ್ಟಾಭಿಷೇಕ ಆಗಕ್ಕೆ ಅವಕಾಶ ಕೊಟ್ಟರೆ ರಾಮದೇವರು ಬಹಳ ಪ್ರಸಿದ್ಧಿಗೆ ಪಡ್ತಾರೆ, ನಿನ್ನ ಮಕ್ಕಳು ಮೂಲೆ ಗುಂಪಾಗ್ತಾರೆ, ಅನೇಕ ಹೆಣ್ಣುಗಳು ರಾಮನನ್ನು ಆಸೆ ಪಡ್ತಾರೆ, ರಾಮನನ್ನು ಅನೇಕ ಹೆಣ್ಣುಗಳು ಆಸೆ ಪಟ್ಟ ಅನೇಕ ಹೆಣ್ಣುಗಳ ಆಕರ್ಷಕ ವ್ಯಕ್ತಿತ್ವಕ್ಕೆ ಅವನು ಒಳಗಾಗ್ತಾನೆ, ನಿನ್ನ ಭರತ ಮೂಲೆ ಗುಂಪಾಗ್ತಾನೆ ಅಂತ ಹೆದರಿಸ್ತಾ ಇರೋ ಪಂಕ್ತಿ ಅದು. ಅದನ್ನು ಆಧಾರವಾಗಿಟ್ಟುಕೊಂಡು ರಾಮ ಏಕಪತ್ನಿ ವ್ರತಸ್ಥ ಅಲ್ಲ, ನೋಡಿ ರಾಮಾಯಣದಲ್ಲಿ ದಾಖಲೆ ಇದೆ ಅಂತ ಈ ಮಂಥರೆ ಕೈಕೇಯಿಗೆ ಹೆದರಿಸ್ತಾ, ಯಾವುದು ಆಗಿಲ್ಲ, ಹೀಗಾದರೆ ಹೀಗೆ ಆಗಬಹುದು ಅಂತ ಹೆದರಿಸೋ ಮಾತುಗಳನ್ನು ಆಧಾರವಾಗಿ ಕೊಟ್ಟುಕೊಂಡು ರಾಮ ಏಕಪತ್ನಿ ವ್ರತಸ್ಥ ಅಲ್ಲ ಅಂತ ದೊಡ್ಡ ಆಕ್ಷೇಪ ಮಾಡ್ತಾ ಕೂತಿದ್ದಾರೆ. ಶ್ರೀಪಾದಂಗಳವ್ರಿಗೆ ವಿವರಣೆ ಕೊಟ್ಟರೆ ಅವರು ಲೌಕಿಕರು ಯಾರೋ ಇಂಗ್ಲೀಷಲ್ಲಿ ಅನುವಾದ ಮಾಡಿದ್ರೆ ಮತ್ತೆ ಓದ್ತಾ ಇದ್ದಾರೆ. ಆ ಇಂಗ್ಲೀಷಿನ ಅನುವಾದ ಮಾಡಿದವರು ತಪ್ಪು ಅನುವಾದವೇ ಮಾಡಿರೋದು, ಅದು ಅವ್ರಿಗೆ ಆಧಾರ. ರಾಮಾಯಣ ಆಧಾರ ಅಲ್ಲ. ಕಾಮನ್ ಸೆನ್ಸ್ ಇರೋರಿಗೂ ಅರ್ಥವಾಗುವ ಸಂಗತಿಗಳು ಕೂಡ ಕೆಲವೊಮ್ಮೆ ಆಗ್ರಹದಿಂದ ಕೂತವರಿಗೆ ಅರ್ಥವಾಗಲ್ಲ. ಇಂತಹ ಒಂದು ದೊಡ್ಡ ಸಾಮಾಜಿಕ ಪಿಡುಗು ಏನಿದೆ ಅದನ್ನು ನಿವಾರಣೆ ಮಾಡಬೇಕಾಗಿದ್ದರೆ ಮಹಾಭಾರತದ ಪಾತ್ರದ ಪ್ರಾಮಾಣಿಕವಾದ ಚಿತ್ರಣಗಳು ಮೂಲ ಮಹಾಭಾರತದ ಆಧಾರದಲ್ಲಿ ಮತ್ತು ಆಚಾರ್ಯರು ಬಹಳ 800 ವರ್ಷಗಳ ಹಿಂದೆಯೇ ನಮಗೆ ರಚನೆ ಮಾಡಿಕೊಟ್ಟ ಮಹಾಭಾರತ ಪಾತ್ರಗಳ ವಿವೇಚನೆಗೆ ಮೂಲಾಧಾರ ಏನಿದೆ ವೇದವ್ಯಾಸರ ಆಜ್ಞೆಯಿಂದಲೇ ಬರೆದ ಗ್ರಂಥ ಅದು. ಅದರ ಹಿನ್ನೆಲೆಯಲ್ಲಿ ಪಾತ್ರಗಳ ಚಿತ್ರಣ ಬಹಳ ಅವಶ್ಯವಾಗಬೇಕಾಗಿದೆ. ಪೂಜ್ಯ ಶ್ರೀಪಾದಂಗಳವರು ಈ ಒಂದು ಪರ್ಯಾಯದ ಅವಧಿಯಲ್ಲಿ ಇಂಥ ಮಹತ್ತರವಾದ ಒಂದು ಯೋಜನೆಯನ್ನು ಹಾಕಿಕೊಂಡು 2 ಲಾಭ, ಸಮಾಜಕ್ಕೂ ಇದರಿಂದ ಲಾಭ, ನಮಗೂ ಆ ಗ್ರಂಥಗಳನ್ನು ಓದುವಂಥ ಒಂದು ಪ್ರವೃತ್ತಿಗೆ ಪ್ರಚೋದನೆ, ಹೀಗೆ 2 ರೀತಿಯ ಲಾಭಗಳು ಆಗುವಂತಹ ಬೃಹತ್ತಾದ ಜ್ಞಾನದ ಯೋಜನೆಯನ್ನು ಶ್ರೀಪಾದಂಗಳವರನ್ನು ಹಮ್ಮಿಕೊಂಡಿದ್ದಾರೆ. ಅದು ಅತ್ಯಂತ ಸ್ತುತ್ಯವಾಗಿದೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಆಭಾರಿಗಳಾಗಿದ್ದೇವೆ ಶ್ರೀಪಾದಂಗಳವರಿಗೆ ಅಂಥೇಳಿ ಅನಂತ ನಮಸ್ಕಾರಗಳೊಂದಿಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಆ ಪುಸ್ತಕಗಳನ್ನು ನೀವು ಕೊಂಡು ಓದಿ ಮಾಧ್ಯಮಗಳಲ್ಲಿ ಬರತಕ್ಕಂಥ ಆಕ್ಷೇಪಗಳಿಗೆ ಕಿವಿಗೊಡದೆ ಸರಿಯಾಗಿ ಆ ಪುಸ್ತಕಗಳನ್ನು ಅವಲೋಕನ ಮಾಡಬೇಕು ಅಂತ ನಿಮ್ಮಲ್ಲಿಯೂ ಕೂಡ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪೂಜ್ಯ ಶ್ರೀಪಾದರ 2ನೇ ಪರ್ಯಾಯ, ಬಹುಶಃ ಈ ಪರ್ಯಾಯ ದೀರ್ಘಕಾಲದ ತನಕ ಉತ್ಕೃಷ್ಟ ಅವರು ಪರ್ಯಾಯದಲ್ಲಿ ನೆನಪಿಟ್ಟುಕೊಳ್ಳುವ ಅನೇಕ ಕೆಲಸಗಳನ್ನು ಮಾಡಿದರೂ ಬಹಳ ದೀರ್ಘಕಾಲದ ತನಕ ಈ ಪರ್ಯಾಯದ ಒಂದು ಉತ್ಕೃಷ್ಟ ಕೆಲಸವಾಗಿ ಈ ಪುಸ್ತಕ ಬಿಡುಗಡೆ ಹೊರಗೆ ನಿಲ್ತದೆ ಅಂತ ನಮಗೆ ಅನಿಸುತ್ತೆ ಸ್ವಾಮಿ. ಯಾಕಂದರೆ ಒಂದು ವಸ್ತುತಃ ಈ ಎಲ್ಲ ಪಾತ್ರಗಳ ಚಿಂತನೆ ಇವತ್ತು ಲೋಕಕ್ಕೆ ಅತ್ಯಂತ ಪ್ರಸ್ತುತ ಅನ್ನೋದು ಈಗಾಗಲೇ ರಾಮವಿಠಲಾಚಾರ್ಯರು ನಿರೂಪಿಸಿದ ಹಾಗೆ ಸ್ಪಷ್ಟ ಇದೆ. ಅದರಲ್ಲಿ ನಿಜವಾಗಿ ಹಯೋಧನ ಪುರಾಣಿಕರು, ಪ್ರಭಂಜನಾಚಾರ್ಯರು ಇಂಥವರೇ ಬರೆದ್ರೆ ಸಾಕಿತ್ತು, ನಾವೆಲ್ಲ ಅದರಲ್ಲಿ ಸೇರಬೇಕಾದ ಅವಶ್ಯಕತೆ ಇರಲಿಲ್ಲ. ಈಗಾಗಲೇ ತಾತ್ಪರ್ಯ ನಿರ್ಣಯ, ಮಹಾಭಾರತ ಎಲ್ಲ ಶಿರಸ್ಸಿನಲ್ಲಿದ್ದಂಥ ಪಂಡಿತರು ಬರೆದ್ರೆ ಸಾಕು. ಆದರೆ ನಮಗೆಲ್ಲ ಒಂದೊಂದು ಪಾತ್ರವನ್ನು ಕೊಟ್ಟು ಒಂದು ಪಾತ್ರವನ್ನು ನಾವು ಬರಿಬೇಕು ಅಂತೇಳಿದರೆ ಇಡೀ ಮಹಾಭಾರತ ಒಂದು ಸಲ ಓದಬೇಕಿತ್ತು. ಇಲ್ಲಿ ಹೋದರೆ ಅಲ್ಲಲ್ಲಿ ನೋಡಿ ಬರೆಯುವುದಕ್ಕೆ ಅಶಕ್ಯ. ಅಂಥ ದೊಡ್ಡ ಒಂದು ನಾವು ಯಜ್ಞವನ್ನು ನಮ್ಮ ಕೈಯಲ್ಲಿ ಮಾಡಿಸಿದ್ದೀರಿ. ಅದರ ಈ ಪಾತ್ರಗಳನ್ನು ಸಮಾಜಕ್ಕೆ ಮುಖ್ಯ ಬೇಕಾದ್ದು ನಾವು ಹೇಗಿರಬೇಕು ಅನ್ನುವುದಕ್ಕೆ ಆದರ್ಶ 2 ಥರ ಇರ್ತದೆ. ಒಂದು, ನಾವು ಹೀಗಿರಬೇಕು ಅನ್ನುವುದನ್ನು ಕೆಲವರನ್ನು ನೋಡಿ ತಿಳ್ಕೊಳ್ಳುವಂಥದ್ದು. ಇನ್ನೊಂದು, ಹೀಗೆ ಇರಲೇಬಾರ್ದು ಅಂತ ಕೆಲವರನ್ನು ನೋಡಿ ತಿಳ್ಕೊಳ್ಳುವಂಥದ್ದು. ಅಂಥ ಪಾತ್ರಗಳು ಇತಿಹಾಸ ಅಂತ ಕರೆಸಿಕೊಳ್ತವೆ ಇವತ್ತು. ಆ ಇತಿಹಾಸ ಗ್ರಂಥ ಅಂತ ಕರೆಸಿಕೊಂಡದ್ದು ಶ್ರೀಮನ್ ಮಹಾಭಾರತ. ಅದರ ಪಾತ್ರ ಪ್ರತಿಯೊಂದೂ ಕೂಡ ನಾವು ಎತ್ತರಕ್ಕೆ ಏರುವುದಕ್ಕೆ ಬೇಕಾಗಿರ್ತಕ್ಕಂತಹ ಏಣಿಯಾಗಿದೆ. ಯಾವ ತಪ್ಪು ಮಾಡಬಾರ್ದು, ಯಾವ ಸರಿಯನ್ನು ನಡೆಸಬೇಕು ಅನ್ನುವುದನ್ನು ನಿರೂಪಿಸುವುದಕ್ಕೋಸ್ಕರವೇ ಈ ಅಧ್ಯಾತ್ಮದ ದೃಷ್ಟಿಯಲ್ಲಿ ಮಹಾಭಾರತ ನಮ್ಮ ಮುಂದೆ ತೆರೆಕೊಳ್ತದೆ. ಆ ದೃಷ್ಟಿಯಿಂದ ಮಹಾಭಾರತ ಇಡೀ ಗ್ರಂಥವನ್ನು ಓದಿದಾಗ ಸಿಗುವ ಸ್ಫೂರ್ತಿ ಒಂದೊಂದು ಪಾತ್ರವನ್ನು ಪ್ರತ್ಯೇಕವಾಗಿ ಓದಿದಾಗ ಸಿಗತಕ್ಕಂತಹ ಸ್ಫೂರ್ತಿ ಮತ್ತೊಂದು.
ಈ ಪ್ರತ್ಯೇಕ ಪಾತ್ರಗಳನ್ನು ಗಮನಿಸಿದಾಗ ಸಿಗುವ ಸ್ಫೂರ್ತಿ ಸಮಗ್ರ ಮಹಾಭಾರತದ ಅಧ್ಯಯನದಿಂದ ಸಿಗಲಾರದು. ಸಮಗ್ರ ಮಹಾಭಾರತ ಅಧ್ಯಯನದಿಂದ ಸಿಗುವಂಥದ್ದು ಇದರಿಂದಲೂ ಸಿಗಲಾರದು. ಎರಡೂ ಒಟ್ಟು ಸೇರಿದಾಗಲೇ ಒಬ್ಬ ಮನುಷ್ಯನ ಪೂರ್ಣತೆಗೆ ಕಾರಣವಾಗ್ತದೆ. ಇಲ್ಲಿಯ ತನಕ ನಾವು ಅಂದುಕೊಳ್ಳುವ ಹಾಗೆ ಈ ಒಂದೊಂದು ಪಾತ್ರದ ಬಗ್ಗೆ ವಿಸ್ತಾರವಾದ ನಿರೂಪಣೆ, ಆ ಪಾತ್ರದ ಆಯಾಯ ಸನ್ನಿವೇಶಗಳ ಕಥೆ, ಅದರ ಹಿನ್ನೆಲೆ, ಅದರಲ್ಲಿ ನಮಗೆ ಲಭ್ಯವಾಗತಕ್ಕಂಥ ನೀತಿ ಮತ್ತು ಆ ಪಾತ್ರಕ್ಕೆ ವಾಸ್ತವ ವ್ಯಕ್ತಿತ್ವ ಏನು ಅನ್ನುವುದರ ನಿರೂಪಣೆ. ಇದರ ನಿರೂಪಣೆ ಈ ಅನೇಕ ಪಾತ್ರಗಳ ವಿಚಾರ ವಿಮರ್ಶೆ ಪೂಜ್ಯ ಶ್ರೀಪಾದರ ಪ್ರೇರಣೆಯಿಂದ ಇವತ್ತು ಪಂಡಿತರ ಮುಖದಿಂದ ಈ ಪುಸ್ತಕದಲ್ಲಿ ತಮಗೆಲ್ಲ ಸಿಗುವ ಹಂತಕ್ಕೆ ಅದು ಬಂದಿದೆ. ಅಂತಹ ದೊಡ್ಡ ಕೆಲಸವನ್ನು ಹಮ್ಮಿಕೊಂಡು ಇದನ್ನು ಯೋಚನೆ ಮಾಡುವುದು ಇಂಥದ್ದು ಮಾಡಬೇಕು ಅಂತ ಹೊಳಿಸಬೇಕಾದರೆ ಶ್ರೀಕೃಷ್ಣ ಮುಖ್ಯ ಪ್ರಾಣರು ಪೂಜ್ಯ ಶ್ರೀಪಾದರಲ್ಲಿ ನಿಂತು ಆ ಕೆಲಸವನ್ನು ಮಾಡಿಸಿದ್ದಾರೆ. ಆ ಕೆಲಸ ನಡೆದಿದೆ. ನಾನು ಅದರಲ್ಲಿ BN ವಿಜಯೇಂದ್ರಾಚಾರ್ಯರನ್ನು ತುಂಬ ಹೊಗಳುವುದಕ್ಕೆ ಸಮಯ ಇಲ್ಲ. ಯಾಕಂದರೆ ಹಿಂದುಗಡೆ ಕೂತು ಶ್ರೀಗಳವರ ಆದೇಶವನ್ನು ಹಿಡಿದು, ಆಚಾರ್ಯ ನನ್ನನ್ನು ಬೈತಾ ಇದ್ದಾರೆ ಸ್ವಾಮಿಗಳು, ಮಾಡಿಸಲಿಲ್ಲ ನೀನು ಕೆಲಸ ಅಂತ, ಮಾಡಿ ಕೆಲಸ ಅಂತ ಹಿಂದುಗಡೆ ನಿಂತು ಬೆನ್ನಿಗೆ ಚುಚ್ಚಿ ಕೆಲಸವನ್ನು ಮಾಡಿಸುವುದು ತುಂಬ ಕಷ್ಟ. ಈ ಪಂಡಿತರನ್ನು ಹಿಡಿದು ಪುಸ್ತಕ ಪಬ್ಲಿಷ್ ಆಗುವಷ್ಟು ಕೆಲಸ ನಡೆಸುವುದು. ಆ ಕೆಲಸವನ್ನು ಸಮರ್ಥವಾಗಿ ಪೂಜ್ಯ ಶ್ರೀಪಾದರ ಆದೇಶವನ್ನು ಶಿರಸಾಧರಿಸಿ ಅವರೂ ನಿರ್ವಹಿಸಿದ್ದಾರೆ. ಇನ್ನೊಂದು, ನಾವೆಲ್ಲ ಬರೆದದರಲ್ಲಿ ದೃಷ್ಟಿ ಹೀಗಾದರೆ ಒಳ್ಳೆಯದು ಅನ್ನುವುದನ್ನು ಕೊನೇ ಕಣ್ಣು ಹಾಯಿಸಿ ನೋಡಿದವರು ಪೂಜ್ಯ ಶ್ರೀ ಹಯೋಧನ ಪುರಾಣಿಕರು. ಅವರನ್ನು ಭಕ್ತಿಯಿಂದ ಸ್ಮರಿಸ್ತಾ ಈ ಕೆಲಸವನ್ನು ನಡೆಸಿರುವ ಪೂಜ್ಯ ಶ್ರೀಪಾದರಿಗೆ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮಗಳನ್ನು ನಾವೆಲ್ಲ ಸಲ್ಲಿಸ್ತಾ ಇದ್ದೇವೆ. ಈ ಮಹಾಭಾರತದ ಪಾತ್ರಚಿತ್ರಣದ ಈ ಒಂದು ಗ್ರಂಥ ಬಿಡುಗಡೆ ನಾವು ಶ್ರೀಪಾದರ ಪರ್ಯಾಯ ಪೂರ್ವಭಾವಿಯಾದಂಥ ಕೆಲವು ಕಾರ್ಯಕ್ರಮದಲ್ಲಿ ಕೂಡ ಪರ್ಯಾಯದಲ್ಲಿ ಏನು ನಿಮ್ಮ ಯೋಜನೆಗಳು ಅಂತ ಯಾರಾದರೂ ಕೇಳಿದ್ರೆ ಅವರು ಯಾವಾಗಲೂ ಹೇಳ್ತಿದ್ದಿದ್ದು, ಒಂದು ಶ್ರೀಕೃಷ್ಣನ ಪೂಜೆ, ಅದು ಎಲ್ಲರೂ ಹೇಳುವಂಥದ್ದೇ. ಇನ್ನೊಂದು ಮಹಾಭಾರತದ ಪ್ರಚಾರ ಅಂತ ಅವರು ಪೂರ್ವಭಾವಿಯಾಗಿ ಅದನ್ನು ಹೇಳ್ತಾ ಇದ್ರು. ಅದನ್ನು ಒಂದು ರೀತಿಯಲ್ಲಿ ಆ ಪ್ರಾರಂಭದ ಪರ್ಯಾಯದ ಮರುದಿವಸದಲ್ಲೇ ಪ್ರಾರಂಭ ಮಾಡಿದ್ರು ಮಹಾಭಾರತ ಉಪನ್ಯಾಸ. ಇನ್ನೊಂದು ಅದ್ಭುತವಾದ ಕಾರ್ಯ ಅಂದರೆ ಈ ಒಂದು ಪಾತ್ರಚಿತ್ರಣದ ಒಂದು ಪುಸ್ತಕ ಬಿಡುಗಡೆ. ಈ ರೀತಿಯಾಗಿ ತಿರುಮಲಾಚಾರ್ಯ ಹೇಳಿದ ಹಾಗೆ ಈ ಮೂಲದ ಬಗ್ಗೆ ನಮಗೆ ಕಲ್ಪನೆ ಇಲ್ಲ, ಮಹಾಭಾರತ ಮೂಲದಲ್ಲಿ ಏನು ಹೇಳಿದ್ದಾರೆ ಅಂತ. ನಾನು ಭೀಷ್ಮಾಚಾರ್ಯರ ಬಗ್ಗೆ ಕೆಲವು ಭಾಗವನ್ನು ನಾವು ವಿಚಾರ ಮಾಡಿ ತಿಳಿಸಿದ್ದೇನೆ. ಭೀಷ್ಮಾಚಾರ್ಯರ ಬಗ್ಗೆ ನಮಗೆ ಈಗ ನಮಗಿರುವಂಥ ಚಿತ್ರಣ ಏನು ಅಂತ ಹೇಳಿದ್ರೆ, ಆ ಭೀಷ್ಮಾಚಾರ್ಯರು ಕುರುಕುಲ ಪಿತಾಮಹ ಅಷ್ಟೇ. ಅವರ ಉತ್ಪತ್ತಿಯ ಆ ಒಂದು ಹಿನ್ನೆಲೆ ಮಹಾಭಾರತದಲ್ಲೂ ಉಲ್ಲೇಖಿತವಾಗಿದೆ. ಆಚಾರ್ಯರು ಅದನ್ನು ನಿರೂಪಣೆ ಮಾಡಿದ್ದಾರೆ. ಅದರಿಂದಾಗಿ ಮಹಾಭಾರತ ಅದು ಯಾವ ರೀತಿಯಾಗಿ ಚಿತ್ರಣಗೊಂಡು ಸಮಾಜಕ್ಕೆ ಉಪಕಾರಿಯಾಗಿದೆ ಎಂಬ ಅಂಶವನ್ನು ಈ ಮೂಲ ಅವಲೋಕನದಿಂದಲೇ ತಿಳಿಯಲಿಕ್ಕೆ ಸಾಧ್ಯ ಎಂಬ ಅಂಶವನ್ನು ಸಮಾಜಕ್ಕೆ ತಿಳಿಸಿಕೊಡಬೇಕೆಂಬ ಉದ್ದೇಶದಿಂದ ಸಮಗ್ರ ಮಹಾಭಾರತದ ವಿವರಿತವಾದಂತಹ ಒಂದು ಆ ಒಂದು ಉಪನ್ಯಾಸ ಕಾರ್ಯಕ್ರಮ ಜೊತೆಗೆ ಒಂದು ಪಾತ್ರಚಿತ್ರಣದ ಪುಸ್ತಕ ಬಿಡುಗಡೆ, ಈ ಎರಡೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಮರ್ಥವಾಗಿ ಅದನ್ನು ವಿಜೇಂದ್ರಾಚಾರ್ಯ ಮೂಲಕ ಅದನ್ನು ನಡೆಸಿಕೊಟ್ಟಿದ್ದಾರೆ. ಈ ಒಂದು ಜ್ಞಾನ ಸತ್ರ ಅಂತ ಅದರಲ್ಲಿ ನಮಗೂ ಅವಕಾಶ ಕೊಟ್ಟಂಥ ಶ್ರೀಪಾದರಿಗೆ ನನ್ನ ಸಾಷ್ಟಾಂಗ ಪ್ರಣಾಮ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಎಲ್ಲರೂ ಕೂಡ ಪಡೆಯುವಂತಾಗಲಿ ಅಂತ ದೇವರ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಶ್ರೀಪಾದಗಳಿಗೆ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಪರಪೂಜ್ಯ ಶ್ರೀಪಾದರು ಪರ್ಯಾಯ ಪೀಠಾಧೀಶರಾಗಿ ಶ್ರೀಮದ್ ಆಚಾರ್ಯರಿಂದ ಪ್ರತಿಷ್ಠಾಪಿತವಾದ ಕೃಷ್ಣನ ಸೇವೆಗೋಸ್ಕರವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಅಪೂರ್ವವಾದ ಯೋಜನೆ ಶ್ರೀಮದ್ ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದ ಬೆಳಕಿನಲ್ಲಿ ಮಹಾಭಾರತವನ್ನು ನೋಡ್ತಕ್ಕಂಥ ಕಾರ್ಯ. ಅದು ಪಾತ್ರಶಃ ಪರಿಚಯ ಮಾಡಿಕೊಟ್ಟಾಗ ಆಚಾರ್ಯರ ಕಾಣಿಕೆ ವೈಶಿಷ್ಟ್ಯ ತಿಳಿಯುತ್ತೆ. ಭಗವಂತನಾದ ಕೃಷ್ಣ ವಾಸಿಷ್ಠ ಕೃಷ್ಣನಾಗಿ ಹೇಗೆ ಬರೆದಿದ್ದಾರೆ, ಯಾದವ ಕೃಷ್ಣನಾಗಿ ಹೇಗೆ ಪ್ರತಿಪಾದ್ಯನಾಗಿದ್ದಾನೆ ಅನ್ನೋದನ್ನು ಸಮಾಜಕ್ಕೆ ಮುಟ್ಟಿಸ್ತಕ್ಕಂಥ ಅತ್ಯಂತ ಪೂರ್ವವಾದ ಕಾರ್ಯವನ್ನು ಶ್ರೀಗಳವರು ಮಾಡಿ ನಿಜವಾದ ಅರ್ಥದಲ್ಲಿ ಪರ್ಯಾಯ ಪೀಠದ ಒಂದು ನಿರ್ವಹಣೆಗೆ ಹೊಸ ಒಂದು ಅರ್ಥವನ್ನು ಶ್ರೀಪಾದಂಗಳವರು ಕೊಟ್ಟಿದ್ದಾರೆ. ಈ ಜ್ಞಾನ ಕೇಂದ್ರಿತವಾದಂಥ ಕಾರ್ಯಕ್ರಮ ನಿಜವಾದ ಅರ್ಥದಲ್ಲಿ ಶ್ರೀಮದ್ ಆಚಾರ್ಯರ ಶ್ರೀಕೃಷ್ಣನ ಸರ್ವೋತ್ಕೃಷ್ಟವಾದ ಸೇವೆಯಾಗಿದೆ. ಅದಕ್ಕಾಗಿ ವಿಶೇಷವಾದ ಸಾಷ್ಟಾಂಗ ನಮಸ್ಕಾರಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಈ ಬಿಡುಗಡೆಯಾಗತಕ್ಕಂಥ ಪುಸ್ತಕದಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನನ್ನ ಪಾತ್ರ ಇಲ್ಲ ಅಂದರೆ ಯಾವ ಪಾತ್ರನೂ ಬರೋದಿಲ್ಲ, ಆದ್ದರಿಂದ ಪಾತ್ರ ಇಲ್ಲ. ಇದರಲ್ಲಿ ಒಂದು ದ್ರೌಪದಿಯ ಪಾತ್ರ ನನಗೆ ಶ್ರೀಗಳು ಅನುಗ್ರಹಿಸಿದ್ದಾರೆ. ಅದು ಮುಂದಿನ ಸಂಪುಟಗಳಲ್ಲಿ ಬರ್ತಾ ಇದೆ. ಆ ಬಗ್ಗೆ ಮುಂದೆ ನಾನು ಮಾತಾಡೋನಿದ್ದೇನೆ, ಅದನ್ನು ಹೆಚ್ಚೇನು ಹೇಳೋದಕ್ಕೆ ಹೋಗ್ತಾ ಇಲ್ಲ. ಮತ್ತು ಮಧ್ವವಿಜಯದ ಪ್ರವಚನ ಇವತ್ತಿರೋದಿಲ್ಲ. ನಾಳೆ 5 ಗಂಟೆಯಿಂದ 7 ಗಂಟೆವರೆಗೂ ಕೂಡ ಇಡೀ ಮುಂದಿನ ಮಧ್ವವಿಜಯದ ಪ್ರವಚನದ ಮಂಗಳ ಕಾರ್ಯಕ್ರಮ ಸಾಯಂಕಾಲ ಇರುತ್ತೆ. ಆದ್ದರಿಂದ ಇವತ್ತು ಪ್ರವಚನ ಏನಿರೋದಿಲ್ಲ ಅಂತ ಹೇಳ್ತಾ, ಶ್ರೀಪಾದಂಗಳವರ ಕಾರ್ಯಕ್ರಮ ಅತ್ಯಂತ ಹೊಸ ಒಂದು ಪರಿಕಲ್ಪನೆಯನ್ನು ಹೊಂದಿರತಕ್ಕಂಥ ಕಾರ್ಯಕ್ರಮವಾದ್ದರಿಂದ ಇಡೀ ಸಮಾಜ ಇವತ್ತು ನಮ್ಮಲ್ಲಿ ಏನಾಗಿದೆ, ಗ್ರಂಥಗಳನ್ನು ನಮ್ಮವರೇ ನಮ್ಮ ಗ್ರಂಥಗಳನ್ನು ಓದೋದಿಲ್ಲ. ಓದಿದರೆ ಬರೀ ಭಕ್ತಿಯಿಂದ ಅಷ್ಟೇ ಓದ್ತಾರೆ, ಸಂಶೋಧನಾತ್ಮಕವಾಗಿ ಓದೋದಿಲ್ಲ. ಈ ಒಂದು ಉಪಕ್ರಮದಿಂದಾಗಿ ನಮ್ಮ ಜನಗಳಿಗೆ ಅಷ್ಟು ಜಾಗೃತಿ ಬರಬೇಕು. ಆ ಮೂಲಕವಾಗಿ ಇತರರೂ ಸಹ ಇದನ್ನು ಆಚಾರ್ಯರ ಕೊಡುಗೆ,
ಆಚಾರ್ಯರ ಕೊಡುಗೆ ಅತ್ಯಂತ ನಿಷ್ಪಕ್ಷಪಾತವಾದ ಸಮಗ್ರ ವಿವೇಚನೆ. ಅಂಥ ಸಮಗ್ರತೆಯನ್ನು ಇಡೀ ವಿಮರ್ಶನ ಪ್ರಪಂಚವೇ ಈವರೆಗೂ ಕಂಡಿಲ್ಲ, ಅಂಥ ಸಂಶೋಧನೆಯನ್ನೇ ಜಗತ್ತು ಕಂಡಿಲ್ಲ. ಅದನ್ನು ಇವತ್ತು ಜಗತ್ತು ಕಾಣಿತು ಅಂದರೆ ಅದು ನಿಜವಾದಂತಹ ಕಾರ್ಯಕ್ರಮವಾಗ್ತದೆ. ಶ್ರೀಗಳವರ ಮುಖ್ಯ ಉದ್ದೇಶ ಅದು. ಆದ್ದರಿಂದ ಅದಕ್ಕಾಗಿ ಮತ್ತೊಮ್ಮೆ ಶ್ರೀಗಳವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಎಲ್ಲರ ಪರವಾಗಿ ಸಮರ್ಪಿಸ್ತಾ ಈ 4 ಮಾತನ್ನು ಕೃಷ್ಣಾರ್ಪಣ ಅಂಥೇಳಿ. ಪರಮಪೂಜ್ಯ ಶ್ರೀಪಾದಂಗಳವರು ಹಮ್ಮಿಕೊಂಡಿರತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಮಹಾಭಾರತದ ಪಾತ್ರ ಪರಿಚಿತ್ರಣ ಅಂತಕ್ಕಂಥದ್ದು. ಮಹಾಭಾರತದ ಅಧ್ಯಯನ ಹೇಗೆ ನಡೀಬೇಕು ಅಂತನ್ನೋದನ್ನು ವೇದವ್ಯಾಸ ದೇವರೇ ಹೇಳಿಬಿಟ್ಟಿದ್ದಾರೆ. ಮನ್ವಾದಿ ಕೇಚಿತ್ ಬ್ರುವತೆ ಆಸ್ತಿಕಾದಿ ತಥಾಪರೇ ಅಂತ. ಆಸ್ತಿಕಾದಿಗಳು ಅಂತಂದರೆ ಪಾಂಡವರ ಚರಿತ್ರೆ, ಉಪರಿಚರ ಅಂದರೆ ಭಗವಂತನ ಚರಿತ್ರೆ, ಭಗವಂತನ ಒಂದು ಮಹಿಮೆ. ಅವನು ಕಪಟನಾಟಕ ಸೂತ್ರಧಾರಿಯಾಗಿ ಯಾವ ರೀತಿ ಏನೋ ಕುರುಕ್ಷೇತ್ರದ ರಣರಂಗದಲ್ಲಿ ಅವನು ತನ್ನ ಪಾತ್ರವನ್ನು ತೋರಿಸಿಕೊಟ್ಟಿದ್ದಾನೆ. ಬರೀ ಒಂದು ಚಾಟಿ ಹಿಡ್ಕೊಂಡು ಏನು ಮಾಡ್ತಾನೆ, ಇಡೀ ಕುರುಕ್ಷೇತ್ರವನ್ನು ಪೂರ್ತಿ ತನ್ನ ಅಂಕೆಯಲ್ಲಿ ಇಟ್ಟುಕೊಂಡು ತನಗೆ ಬೇಕಾಗಿರ್ತಕ್ಕಂಥದ್ದು ಮಮ ಪ್ರಾಣಾಹಿ ಪಾಂಡವ, 5 ಜನ ಪಾಂಡವರು ನನ್ನ ಪ್ರಾಣ, ಅವರನ್ನು ಉಳಿಸ್ತೇನೆ, ಉಳಿದವರು ಎಲ್ಲರನ್ನೂ ನಾಶ ಮಾಡ್ತೇನೆ ಅಂತ ಏನು ಭಗವಂತ ಏನು ಮಾಡಿದ್ದಾನೆ, ಅದ್ಭುತವಾದ ವ್ಯಾಪಾರ. ಅದನ್ನೂ ಉಪರಿಚರಾದಿ ಆ ಒಂದು ದೃಷ್ಟಿಯಿಂದ ಮಹಾಭಾರತವನ್ನು ಅಧ್ಯಯನ ಮಾಡಬೇಕು. ಹಾಗೆ ಪಾಂಡವರನ್ನು ಎಲ್ಲವರನ್ನು ಕೂಡ ಆಸ್ತಿಕರು ಅಂದರೆ ಪರಮ ಆಸ್ತಿಕರಾಗಿರ್ತಕ್ಕಂಥ ದೇವಾಂಶ ಸಂಭೂತರಾಗಿರ್ತಕ್ಕಂಥವರು. ಅದು ಪಾಂಡವರು ಮಾತ್ರವಲ್ಲ, ಆಸ್ತಿಕರು ಯಾರು ಅಂದರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಮುಂತಾದವರೆಲ್ಲರೂ ಕೂಡ ಆಸ್ತಿಕರು ಅಂತ. ಪರಮ ಪಾಂಡವರು ಮುಖ್ಯವಾಗಿ, ಉಳಿದವರು ಎಲ್ಲರೂ ಕೂಡ ಆಸ್ತಿಕರು ಯಾರಿದ್ದಾರೆ, ಆ ಆಸ್ತಿಕರನ್ನ ಚರಿತ್ರೆ, ಅವರು ಯಾವ ರೀತಿ ನಾಸ್ತಿಕ್ಯದ ಮೇಲೆ ಯುದ್ಧ ಸಾರಿದರು, ಧರ್ಮಕ್ಕೆ ಜಯ ಹಾಗೆ ಬಂತು ಅಂತನ್ನೋದನ್ನು ತಿಳ್ಕೊಳ್ಳೋದು ಅದು ಆಸ್ತಿಕಾದಿ ಅಂತ. ಇನ್ನೊಂದು 3ನೇದು ಮನ್ವಾದಿ. ನಮ್ಮ ಹೃದಯದ ಒಳಗಡೆ ಏನು ದುರ್ಗುಣಗಳು ಸುಗುಣಗಳು ಏನು ಪೈಪೋಟಿ ಸಂಘರ್ಷ ನಡೀತಾ ಇರ್ತದೆ, ಆ ಸಂಘರ್ಷದಲ್ಲಿ ನಾವು ಯಾವ ಪಕ್ಷವನ್ನು ಹಿಡ್ಕೊಂಡು ನಾವು ಜಯ ಸಂಪಾದನೆ ಮಾಡಬೇಕು, ಆ ಪಕ್ಷ ಅದನ್ನು ನಾವು ನಿರ್ಣಯ ಮಾಡಬೇಕು. ಯಥೋ ಧರ್ಮ ಸತ ಕೃಷ್ಣ, ಯಥ ಕೃಷ್ಣ ಸತಜ್ಯ. ಎಲ್ಲಿ ಧರ್ಮ ಇದೆ ಅಲ್ಲಿ ಕೃಷ್ಣ ಇದ್ದಾನೆ, ಅಲ್ಲಿ ಕೃಷ್ಣ ಇದ್ದರೆ ಅಲ್ಲಿ ಜಯ ಇರ್ತದೆ. ಆದ್ದರಿಂದ ನಮ್ಮಲ್ಲಿ ಒಳ್ಳೆಯ ಸದ್ಗುಣಗಳು ಅದು ಬೆಳೆಸಿಕೊಳ್ಬೇಕು. ಆಗ ಭಗವಂತನ ಅನುಗ್ರಹ ಆಗ್ತದೆ, ದೇವತಾನುಗ್ರಹ ಆಗ್ತದೆ. ದೇವತಾನುಗ್ರಹ ಆಯಿತು ಅಂತಂದರೆ ನಮಗೆ ಕಾರ್ಯ ಜಯ ಆಗ್ತದೆ, ಸಂಸಾರದಲ್ಲಿ ಜಯ ಆಗ್ತದೆ. ಈ ದೃಷ್ಟಿಯಿಂದ ನಾವು ಭಾರತವನ್ನು ಅಧ್ಯಯನ ಮಾಡಬೇಕು. ಅದು ಉದಾಹರಣೆಯಾಗಿ ಕೊಟ್ಟಿರತಕ್ಕಂಥದ್ದು. ಯಾರು ಪಾಂಡವರು ಕೌರವರು ಯಾವ ರೀತಿ ಯುದ್ಧ ಮಾಡಿದರೂ ಕೊನೆಗೂ ಕೂಡ ಧರ್ಮಕ್ಕೇನೆ ಜಯ ಆಯಿತು ನೋಡಿ. ಇಂಥ ಒಂದು ಮಹಾಭಾರತದ ಅಧ್ಯಯನ ಮಾಡದೇ ಹೋದರೆ ಮೋಕ್ಷ ಇಲ್ಲ ಅಂತ. ಅದು ಪಂಚಮ ವೇದ ಅಂತಂತಾರೆ. ಅದನ್ನು ಅಧ್ಯಯನ ಮಾಡದೆ ಹೋದರೆ ಮೋಕ್ಷ ಇಲ್ಲ ಅಂತ ಹೇಳ್ತಾರೆ. 4 ವೇದಗಳನ್ನು ವೇದ ಅಧ್ಯಯನ ಮಾಡದೇ ಹೋದರೆ ಹೇಗೆ ಮೋಕ್ಷ ಇಲ್ವೋ, ಹಾಗೆ ಮಹಾಭಾರತ ಅಧ್ಯಯನ ಮಾಡದೇ ಹೋದರೂ ಕೂಡ ಮೋಕ್ಷ ಇಲ್ಲ. ಆದ್ದರಿಂದ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಮುಮುಕ್ಷುಗಳಿಗೆ ಸಂಸಾರದಿಂದ ಏನೋ ಮೋಕ್ಷ ಪಡಿಬೇಕು, ಪರಮಾತ್ಮನ ಪಾದವನ್ನು ಸೇರಬೇಕು, ಆನಂದ ಪಡಿಬೇಕು ಅಂತಕ್ಕಂಥ ಯಾವ ಒಂದು ಅಭಿಪ್ರಾಯ ಇರ್ತದೆ, ಅವರು ಖಂಡಿತವಾಗಿಯೂ ಕೂಡ ಮಹಾಭಾರತವನ್ನು ಅಧ್ಯಯನ ಮಾಡಬೇಕು. ಮಹಾಭಾರತ ಹೇಗೆ ಅಧ್ಯಯನ ಮಾಡಬೇಕು ಅಂತಂದರೆ ಯಥೋ ಧರ್ಮಸ್ತಥೋ ಜಯ, ಆ ಒಂದು ಸೂತ್ರವನ್ನು ಇಟ್ಕೊಂಡೇ ಮಹಾಭಾರತವನ್ನು ಅಧ್ಯಯನ ಮಾಡಬೇಕು. ಅಲ್ಲಿ ಯಾರ್ಯಾರು ಏನೋ ಕರ್ಣ ಇದ್ದಾನೆ, ಅವನು ಸ್ವಾಮಿನಿಷ್ಠೆ ತೋರಿಸಿದ್ದಾನೆ ಅಂತ ಹಾಗೆ ಅವನನ್ನು ಪೂಜೆ ಮಾಡೋದು, ಈ ಥರ ಮಾಡಲಿಕ್ಕೆ ಕೂಡುದು. ಯಾವ ಥರ ಮಾಡಬೇಕು ಅಂತಂದರೆ ಯಥೋ ಧರ್ಮಸ್ತಥೋ ಜಯ, ಎಲ್ಲಿ ಧರ್ಮ ಇದೆ ಅಲ್ಲಿ ಜಯ ಬಂತು, ಅಲ್ಲಿ ಪರಮಾತ್ಮ ದೇವತಾನುಗ್ರಹ ಇದೆ. ಈ ದೃಷ್ಟಿಯಿಂದ ಎಲ್ಲ ಭಾರತ ಪಾತ್ರಗಳ ಒಂದು ಚಿತ್ರಣ ನಾವು ಸರಿಯಾಗಿ ವಿಮರ್ಶೆಯಿಂದ ತಿಳ್ಕೊಂಡ್ರೆ ಮಾತ್ರ ಅದು ಆ ಮಹಾಭಾರತದ ಅಧ್ಯಯನ ಆಗ್ತದೆ. ನಿಜವಾಗಿಯೂ ಕೂಡ ದೊಡ್ಡ ಸೇವೆ, ಪರಮಾತ್ಮನ ಏನು ಶ್ರೀಕೃಷ್ಣನ ಸೇವೆ ಯಾವ ರೀತಿ ಎಷ್ಟು ಮುಖ್ಯವೋ ಅಷ್ಟೇ ಅದಕ್ಕಿಂತಲೂ ಕೂಡ ಹೆಚ್ಚಿಂದು ಯಾವುದು ಅಂತಂದರೆ ಇದು ಮಹಾಭಾರತದ ಅಧ್ಯಯನ ರೂಪವಾಗಿರ್ತಕ್ಕಂಥದ್ದು ಸೇವೆ, ದೊಡ್ಡ ಸೇವೆ, ಅದು ಜ್ಞಾನ ಸೇವೆ. ಅದನ್ನು ಭಾಳ ಚೆನ್ನಾಗಿ ನಮ್ಮ ಪರಮಪೂಜ್ಯ ಶ್ರೀಪಾದಂಗಳವರು ನಡೆಸಿಕೊಡ್ತಾ ಇದ್ದಾರೆ. ಅದು ನಮಗೆಲ್ಲರಿಗೂ ಕೂಡ ಒಂದು ದೊಡ್ಡ ಒಂದು ರಕ್ಷೆ ಆಗ್ತದೆ. ಆ ರೀತಿ ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಇದು ನಮಗೆ ವಿಶೇಷವಾದ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮನ್ನು ಕರೆದು ನೀವು ಈ ಪಾತ್ರ ಚಿತ್ರಣ ಮಾಡಬೇಕು ಅಂತ ಆಜ್ಞಾ ಮಾಡಿ ನಮ್ಮಿಂದ ಬರೆಸಿದ್ದಾರೆ. ಇಲ್ಲದೆ ಹೋದರೆ ನಾವು ಆಲಸ್ಯರು,
ಆಲಸ್ಯ. ನಮಗೇನೋ ಒಂದು ಘಟಪಟ ಇತ್ಯಾದಿಗಳೆಲ್ಲ ಏನು ಶಾಸ್ತ್ರದಲ್ಲಿ ಓದ್ತಕ್ಕಂಥದ್ದು ಇದಿಲ್ಲ, ಅದನ್ನು ಓದ್ಕೊಂಡು ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರ್ತಿದ್ವಿ. ಹಾಗಲ್ಲ, ಭಾಳ ಚೆನ್ನಾಗಿ ಮಹಾಭಾರತವನ್ನು ಅಧ್ಯಯನ ಮಾಡಬೇಕು. ವಿದ್ವಾಂಸರು ಮಹಾಭಾರತ ರಾಮಾಯಣವನ್ನು ಅಭ್ಯಾಸ ಮಾಡಬೇಕು. ಅದರ ಶಾಸ್ತ್ರದ ಒಂದು ದೃಷ್ಟಿಕೋನ ಏನಿದೆ, ಅದು ವೇದಾಂತದ ಒಂದು ದೃಷ್ಟಿಕೋನ ಏನಿದೆ, ಆ ದೃಷ್ಟಿಕೋನದಿಂದ ಮಹಾಭಾರತವನ್ನು ಅಧ್ಯಯನ ಮಾಡಬೇಕು ಅಂತನ್ನೋದನ್ನು ನಮಗೆ ತಿಳಿಸಿಕೊಡ್ತಕ್ಕಂಥದ್ದು. ಅಂಥ ಒಂದು ದೊಡ್ಡ ಒಂದು ಯೋಜನೆ ಹಾಕಿ ಅದನ್ನು ಚೆನ್ನಾಗಿ ಸಮರ್ಥ ರೀತಿಯಿಂದ ನಡೆಸಿಕೊಟ್ಟಿರತಕ್ಕಂತಹ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ನಾವು ಎಷ್ಟು ಧನ್ಯರಾದರೂ ಕೂಡ ಸಾಲದು. ನಾವು ಅವರ ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹವನ್ನು ಪಡೀತಾ ಇದ್ದೇವೆ. ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥವ್ರು ವಿಜೀಂದ್ರಾಚಾರ್ಯರು. ಅವರು ಏನು ಕಷ್ಟ ಇದೆ, ಯೋಜಕಸ್ತತ್ರ ದುರ್ಲಭ ಅಂತ ಏನು ಎಲ್ಲ ಮಾಡ್ಬೋದು. ನಾವು ಎಲ್ಲ ಒಟ್ಟು ಸೇರಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಸ್ವಲ್ಪ ಕಷ್ಟದ ಕೆಲಸ. ಅಂಥ ಕೆಲಸವನ್ನು ಕೂಡ ಶ್ರೀಗಳವರ ಅನುಗ್ರಹದಿಂದ ಅವರು ವಿಜೀಂದ್ರಾಚಾರ್ಯರು ಕೂಡ ಮಾಡಿ ಭಾಳ ಚೆನ್ನಾಗಿ ನಡೆಸಿಕೊಡ್ತಾ ಇದ್ದಾರೆ. ಇನ್ನೂ ಕೂಡ ಮುಂದುವರಿಬೇಕು, ಪ್ರಭಂಜನಾಚಾರ್ಯರು ಇನ್ನೂ ಬರೀಬೇಕು. ಹಾಗೆ ಚೆನ್ನಾಗಿ ಇದು ಈ ಒಂದು ಯೋಜನೆ ಇನ್ನಷ್ಟು ಮುಂದುವರಿಯಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತು ಮುಕ್ತಾಯ. ಶ್ರೀಕೃಷ್ಣ. ಇಲ್ಲಿಗೆ ಸಂವಾದದ ಕಾರ್ಯಕ್ರಮ, ಶ್ರೀಪಾದಂಗಳವರನ್ನು ಅಭಿನಂದಿಸುವಂತಹ ಕಾರ್ಯಕ್ರಮ ಒಂದು ರೂಪವನ್ನು ಕಂಡಿದೆ. ಇನ್ನೊಂದು ರೂಪಾಂತರ ಈ ಗ್ರಂಥಗಳ ಸಮರ್ಪಣೆಯನ್ನು ಗುರುಗಳ ದ್ವಾರ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡುವಂತಹ ಕಾರ್ಯಕ್ರಮ ಇದೆ. ಶ್ರೀಪಾದಂಗಳವರ ಯೋಜನೆ ಮತ್ತು ಯೋಚನೆಗಳ ಬಗ್ಗೆ 1-2 ಮಾತುಗಳನ್ನು ಹೇಳ್ತಾ ಈ ಮುಂದಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವೇದಿಕೆ ಸಜ್ಜಾಗುತ್ತಾ ಇದೆ.